ಎಲ್ಲರೂ ನಿಂತ್ಕೊಂಡು ನಾವು ಈ ಒಂದು ದಿನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಇದಿನ ವಿಶೇಷವಾಗಿ ನಾವು ಗುಡ್ ಫ್ರೈಡೆ ಸರ್ವಿಸ್ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಆರಾಧನೆ ಪ್ರಾರಂಭ ಮಾಡಿಕೊಳ್ಳೋಣ. ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಈ ಒಂದು ಸಮಯದಲ್ಲಿ ದೇವರು ನಮ್ಮನ್ನು ಆತ ಸದಾನಿ ಕರ್ಕೊಂಡಿದ್ದಾನೆ. ನಾವು ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಈ ಆರಾಧನೆ ಪಾಲ್ಗೊಳ್ಳುವಂತೆ, ಇಲ್ಲ ಡಿಸ್ಟ್ರಾಕ್ಷನ್ಸ್ ದೇವರು ತೆಗೆದುಹಾಕುವಂತೆ, ದೇವ್ರ ವಾಕ್ಯ ಹೇಳುವಂತೆ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಪ್ರಾಣಿಯಿಂದ ಆತನ ಪ್ರೀತಿಸಬೇಕೆಂದೇ ದೇವರು ಇಷ್ಟಪಡುತ್ತಾನೆ. ಅದಕ್ಕಾಗಿ ನಾವು ದೇವರನ್ನೇ ದೃಷ್ಟಿಸುತ್ತಾ ಆತನಿಗೆ ಸಲ್ಲಿಸುವಂತೆ, ವಾಕ್ಯಗಳನ್ನು ಕೇಳುವಂತೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಗೂ ಮೂಲ ಕಾರಣಕರ್ತನಾದ ಪರಲೋಕ ತಂದೆ, ಅಪ್ಪ ಪಿತನೇ, ಒಂದು ಬೆಳಗಿನ ಜಾವಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ಈ ಒಂದು ಶುಭವಾರವನ್ನು ಕರ್ತನೆ ನಮ್ಮ ಎಲ್ಲರೂ ಸೇರಿ ಬರುವಂತೆ ಕೊಟ್ಟೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನೀವು ನನಗಾಗಿ ಕರ್ತನೆ, ನಮಗಾಗಿ ಕರ್ತ ಅವರಿಗೆ ಸಪ್ಪ ಆ ಶಿಲುವೆ ಮೇಲೆ ಮರಣದಿಂದ ನಾನು ಅಪ್ಪಿಕೊಳ್ಳುವಂತೆ, ರಾಜ ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುವಂತೆ, ನಿನ್ನನ್ನು ಇನ್ನೂ ಹೆಚ್ಚಾಗಿ ಜೀವಿಸುವಂತೆ ಬೇಕಾದ ಬಲವನ್ನು ಕೊಡಬೇಕೆ. ನಾವು ಭಾಗದಲ್ಲಿ ಬಂದಿದ್ದೇವೆ ಸಪ್ಪ. ನಿನ್ನ ಆತ್ಮವನ್ನು ತುಂಬಿಸು, ನಿನ್ನ ಅಭಿಷೇಕವನ್ನು ತುಂಬಿಸು. ನೀವು ನಿನ್ನ ಮಕ್ಕಳನ್ನು ನಡೆಸಿಕೊಡಬೇಕೆಂದು ಪ್ರತಿಯೊಂದು ಕರ್ತನ ಭಾಗದಲ್ಲಿ ರಾಜ ನೀವು ನಿನ್ನ ಮಕ್ಕಳೊಂದಿಗೆ ಇಟ್ಟುಕೊಂಡು ಅವರು ರಾಜ ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯುತ್ತೇನೆ.
ನಾವು ನೋಡುವಾಗ ನಾವು ಎಲ್ಲೋ ಇದ್ದೆವು, ಆದರೆ ಕರ್ತನು ನಮ್ಮನ್ನು ಹೆಸರಿಡಿದು ಕರೆದು ಆತನು ನಮಗೆ ರಕ್ಷಣೆಯನ್ನು ಕೊಟ್ಟನು. ತನ್ನ ಮಗನ ರಕ್ತವನ್ನು ಚೆಲ್ಲುವುದರ ಮೂಲಕ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿ ತಂದೆಯ ಮುಂದೆ ನಾವು ನೀತಿವಂತರಾಗಿ ನಿಲ್ಲಲು ಸಹಾಯ ಮಾಡಿದನು. ನಮಗಿರುವ ಎಲ್ಲಾ ಸೈತಾನನ ಕಟ್ಟುಗಳನ್ನು ಆತನು ಬಿಡಿಸಿದನು. ನಮ್ಮ ಜೀವಿತದ ಪ್ರತಿಯೊಂದೊಂದು ದಿನದಲ್ಲಿಯೂ ಸಹ ಆತನು ನಮ್ಮನ್ನು ಕೈ ಬಿಡದೆ ಆತನು ಅದ್ಭುತವಾಗಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ಪ್ರಿಯರೇ, ಆತನ ಒಂದು ಕೃಪೆಯನ್ನು ನಾವು ಹಾಡುವ ಹಾಗೆ ನಾವೆಲ್ಲರಿಗೂ ಒಂದು ಸಮಯದಲ್ಲಿ ಕುಳಿತುಕೊಂಡು ಆತನಿಗೆ ನಾವು ಕೃಪೆಯಿಂದ ನೆಲೆ ನಿಂತೆವೆಂಬ ಹಾಡಿನಿಂದ ಆತನ ಕೃಪೆಯನ್ನು ನಾವು ನೆನೆಸೋಣ. Thank you.
ಲೋಕದಿಂದ ಬಿಡಿಸಿ ಅವರಿಗೆ ಒಂದು ಪಸ್ಕ ಹಬ್ಬವನ್ನು ಆಚರಿಸಲು ಹೇಳುತ್ತಾನೆ. ಆ ಪಸ್ಕ ಹಬ್ಬದ ದಿನ ಅವರು ನೆನೆಸಬೇಕಾದದ್ದು ಒಂದು ಕುರಿಯು ನಮಗೋಸ್ಕರ ಬಲಿಯಾಗಿ ಆ ಕುರಿಯ ರಕ್ತವು ನಮ್ಮ ಬಾಗಿಲುಗಳ ಮೇಲೆ ಇದ್ದುದರಿಂದ ನಾವು ರಕ್ಷಿಸಲ್ಪಟ್ಟೆವೆಂದು. ಅದೇ ರೀತಿ ನಾವು 2000 ವರ್ಷ ಹಿಂದೆ ನೋಡುವುದಾದರೆ ಕರ್ತನೆ ಆತನ ಪಸ್ಕ ಬಲಿಯಾಗಿ ಬಂದು ತನ್ನ ರಕ್ತವನ್ನು ಆತನು ಚೆಲ್ಲಿದ್ದಾನೆ. ಪ್ರಿಯರೇ, ಅದು ನಮ್ಮ ಮೇಲೆ ಇರುವಾಗ ನಾವು ಹೇಗೆ ನರಕದಿಂದ ತಪ್ಪಿಸಿಕೊಳ್ಳಬೇಕು, ಹೇಗೆ ನಾವು ಪಾಪಗಳಿಂದ ಬಿಡಿಸಬೇಕೆಂದು ಆ ಒಂದು ರಕ್ತವು ನಮ್ಮನ್ನು ಅದು ಕಾಪಾಡುವಂತದ್ದಾಗಿದೆ. ನಾವು ನೋಡುವಾಗ ಪರಲೋಕದಿಂದ ದೇವರು ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟು ಆತನು ಕಾಪಾಡಿದನು. ಆದರೆ ನಮಗಾದರೂ ಹೇಳುತ್ತಾನೆ, ನಾನೇ ಪರಲೋಕದಿಂದ ಬಂದಂತ ರೊಟ್ಟಿ, ಆತನನ್ನು ಭುಜಿಸುವ ನಾವು ಯಾರು ನಿತ್ಯ ಮರಣವನ್ನು ಹೊಂದುವುದಿಲ್ಲವೆಂದು ನಾವು ನೋಡುತ್ತೇವೆ. ಆತನು ಇಸ್ರಾಯೇಲರಿಗೆ ಬಂಡೆಯನ್ನು ಸೀಳಿ ನೀರನ್ನು ಹರಿಸಿದನು. ನಮಗಾದರೂ ತನ್ನ ದೇಹವನ್ನೇ ಸೀಳಿ ಆತನು ಪವಿತ್ರಾತ್ಮನನ್ನು ನಮ್ಮ ಮಧ್ಯದಲ್ಲಿ ಹರಿಸಿದ್ದಾನೆ. ಪ್ರಿಯರೇ, ಹೌದು ಕರ್ತನೆ, ನಮ್ಮ ಒಂದು ಪಸ್ಕ ಒಂದು ಕುರಿಯಾಗಿ ನಮಗೋಸ್ಕರ ಸತ್ತಿರುವಾಗ ಇಂಥ ಒಳ್ಳೆ ದೊಡ್ಡ ದೇವನು ಆತನ ಒಂದು ಪ್ರೀತಿಗೆ ಸಮಾನರು ಯಾರು? ಆತನ ಒಂದು ಕಾರ್ಯಗಳಿಗೆ, ಮಹತ್ತಾದ ಕಾರ್ಯಗಳಿಗೆ ಸಮಾನರು ಯಾರು? ನಾವು ಕೀರ್ತನೆಯಲ್ಲಿ ನೋಡುತ್ತೇವೆ, ಯೆಹೋವನು ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತನು, ಆತನ ಪ್ರಭಾವವು ಮೇಲಣ ಲೋಕದಲ್ಲಿ ಮೆರೆಯುತ್ತದೆ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಹೌದು ಪ್ರಿಯರೇ, ನಮ್ಮ ದೇವರಿಗೆ ಸಮಾನರು ಯಾರು ಇಲ್ಲ. ಅದು ಆತನು ಹೇಳುವಂತ ಎಲ್ಲಾ ಮಾತುಗಳನ್ನು ಗಾಳಿ ನೀರು ಎಲ್ಲವೂ ಕೇಳಬೇಕಾಗಿದೆ. ಪ್ರಿಯರೇ, ಅಂತ ದೇವನನ್ನು ನಾವು ಆರಾಧಿಸುವ ಹಾಗೆ, ಕರ್ತನೆ ದೇವರಲ್ಲಿ ನಿನಗೆ ಸಮಾನರು ಯಾರು ಎಂಬ ಹಾಡಿನಿಂದ ಸಂತೋಷದಿಂದ ಆರಾಧಿಸೋಣ.
ತನ್ನ ಮಕ್ಕಳನ್ನು ಆತನು ಎಷ್ಟೋ ಒಳ್ಳೆಯ ರೀತಿಯಲ್ಲಿ ಪೋಷಿಸುವಂತ ದೇವನಾಗಿದ್ದಾನೆ. ನಮಗೆ ಕಷ್ಟ ಕೊಡಬಾರದೆಂದು ಆತನೇ ಒಂದು ಮಹೋನ್ನತ ಪದವಿಯನ್ನು ಬಿಟ್ಟು ನಮಗೋಸ್ಕರ ಬಂದು ಆತನೇ ಸತ್ತಿದ್ದಾನೆ. ಆತನು ನಮ್ಮಲ್ಲಿ ಕೇಳುವುದೇನೆಂದರೆ, ಯೇಸುವೇ ಕ್ರಿಸ್ತನೆಂದು ನಾವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವುದಾದರೆ ಆತನ ರಕ್ಷಣೆಯನ್ನು ನಮಗೆ ಕೊಡುವಂತ ದೇವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ಪರೀಕ್ಷಿಸಿಕೊಂಡು, ಕರ್ತನೇ ನಿನ್ನನ್ನು ನಾವು ನಂಬುತ್ತೇವೆ, ಸಂಪೂರ್ಣವಾಗಿ ನಿಮ್ಮ ನಂಬಿಕೆಯನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿದ್ದೇವೆ, ಏಕೆಂದರೆ ಆತನು ಎಲ್ಲಾ ಕಾರ್ಯವನ್ನು ನಿಮಗೋಸ್ಕರ ಮಾಡಿದ್ದಾನೆ. ನಾವು ಚಿಂತಿಸುವುದು ಬೇಡ, ದುಃಖಿಸುವುದು ಬೇಡ, ಏಕೆಂದರೆ ಕರ್ತನು ನಮ್ಮ ಪರವಾಗಿ ಗೆದ್ದಿದ್ದಾನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಮ್ಮ ನಂಬಿಕೆಯನ್ನು ನಾವು ಅರಿಕೆ ಮಾಡಿಕೊಳ್ಳುತ್ತಾ ಆತನು ನಮಗೋಸ್ಕರ ಪಟ್ಟಂತ ಒಂದು ಕ್ರೂಜೆಯ ಮೇಲೆ ಪಡೆದಂತ ಮರಣವನ್ನು ನೆನೆಸುತ್ತಾ ಕಲ್ವಾರಿ ಕ್ರೂಜೆ ಮೇಲೆ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ.
ಜೀವಿಸುವಾಗಲೂ ನಾವು ಧನ್ಯರಾಗಿದ್ದೇವೆ ಪ್ರಿಯರೇ. ಆದ್ರೆ ನಾವು ನೋಡುತ್ತೇವೆ ನಮ್ಮ ಸುತ್ತಮುತ್ತಲು, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಬಂಧಿಕರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇನ್ನೂ ಅನೇಕರು ಯೇಸುವನ್ನು ನಂಬಬೇಕಾಗಿದೆ. ಇನ್ನು ಅನೇಕರು ಯೇಸುವಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ತಮ್ಮ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬೇಕಾಗಿದೆ. ನಾವು ಈ ಒಂದು ಸಮಯದಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸುವುದು ಯುಕ್ತವಾಗಿದೆ, ಏಕೆಂದರೆ ಕರ್ತನು ತನ್ನ ಕಾರ್ಯವನ್ನು ಮಾಡಿದ್ದಾನೆ ಪ್ರಿಯರೇ. ಮುಂಬರುವ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡುವುದು ಅದು ತುಂಬಾ ಅವಶ್ಯವಾಗಿದೆ. ಈ ಒಂದು ಸಮಯದಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಜನರಿಗಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಕಡೆಯದಾಗಿ ಪಾಲ್ ಬ್ರದರ್ ಅವರು ಪ್ರಾರ್ಥನೆಯಲ್ಲಿ ಮುಗಿಸುತ್ತಾರೆ. ನಾವೆಲ್ಲರೂ ಸಹ ನಮ್ಮ ಒಂದು ಕುಟುಂಬಕ್ಕಾಗಿ, ನಮ್ಮ ಒಂದು ಸಂಬಂಧಿಕರಿಗಾಗಿ ನಾವು ದೇವರಲ್ಲಿ ಒಂದು ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ದೇವನೇ ರಾಜ, ಅಪ್ಪ ನೀನು ಉನ್ನತನು ಮಹೋನ್ನತನು ಅತಿಶಯ ದೇವನಾಗಿರುವುದಕ್ಕಾಗಿ ನಿಮಗೆ ಧನ್ಯವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸಯ್ಯ. ಅಪ್ಪ ಮತ್ತೊಂದು ರಾಜ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಾವು ನೆಲೆಗೊಳ್ಳುವಾಗೆ ಸಯ್ಯ, ನಿನ್ನನ್ನು ನಾವು ಆರಾಧಿಸುವಾಗಿ, ನಿನ್ನನ್ನು ಸ್ತುತಿಸುವಾಗಿ, ನಿನ್ನನ್ನು ಧ್ಯಾನಿಸುವಾಗಿ ನೀನು ಕೊಟ್ಟಂತ ಮಹಾ ಕೃಪೆಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸಯ್ಯ. ವಿಶೇಷವಾಗಿ ಸಯ್ಯ ಈ ಒಂದು ದಿನದಲ್ಲಿ ರಾಜ್ಯ ಸ್ವಾಮಿ ನನ್ನ ಭಾರತ ದೇಶವನ್ನು, ನನ್ನ ಕರ್ನಾಟಕ ರಾಜ್ಯವನ್ನು, ನನ್ನ ಭಾರತ ದೇಶದಲ್ಲಿ ಮತ್ತು ಪ್ರತಿಯೊಂದು ರಾಜ್ಯವನ್ನು ನಾನು ಸಮರ್ಪಿಸಿಕೊಡ್ತೇನೆ ಎಸಯ್ಯ. ಅಪ್ಪ ನೀನು ರಾಜ್ಯ ಸ್ವಾಮಿ ನಮಗೆ ರಕ್ಷಣಾನಂದವನ್ನು ಕೊಟ್ಟಿರುವಂತಹ ದೇವನು ಎಸಯ್ಯ. ಅಪ್ಪ ನಿನ್ನನ್ನು ನಂಬುವ ಹಾಗೆ ರಾಜ್ಯ ಸ್ವಾಮಿ ನೀನು ನಿಜ ದೇವರಿಂದ ರಾಜ್ಯ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಪ್ರಕಟಪಡಿಸಿದಂತ ದೇವ ನೀನಾಗಿರಲು ಕಾರಣ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಎಸಯ್ಯ. ಅಪ್ಪ ನನ್ನ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ರಾಜ, ಪ್ರತಿಯೊಂದು ಮನೆಯಲ್ಲಿ ರಾಜ್ಯ ಸ್ವಾಮಿ ನಿನ್ನ ಕಲ್ವಾರಿ ಧ್ವಜ ಹಾರಲ್ಪಡಬೇಕು ಎಸಯ್ಯ. ಅಪ್ಪ ನೀನು ನಿಜವಾದ ದೇವರು, ಸತ್ಯವಂತ ದೇವರಿಂದ ರಾಜ್ಯ ಸ್ವಾಮಿ ಪ್ರತಿಯೊಂದು ಮನಸ್ಸು ರಾಜ್ಯ ಸ್ವಾಮಿ, ಪ್ರತಿಯೊಂದು ಚಿಕ್ಕ ಮಗುವಿನಿಂದ ಹಿರಿಯ ರಾಜ್ಯ ಸ್ವಾಮಿ, ಹಿರಿಯರ ವರೆಗೂ ರಾಜ್ಯ ಸ್ವಾಮಿ ಎಲ್ಲರೂ ನಿನ್ನನ್ನು ರಾಜ್ಯ ಸ್ವಾಮಿ ಒಪ್ಪಿಕೊಳ್ಳುವ ಹಾಗೆ ರಾಜ್ಯ ಸ್ವಾಮಿ ಅವರ ಮನಸ್ಸುಗಳನ್ನು ನೀನು ಶುದ್ಧ ಮಾಡಿ ರಾಜ್ಯ ಸ್ವಾಮಿ. ಅಪ್ಪ ನಿನ್ನಿಂದಲೇ ಎಲ್ಲವೂ ಸಾಧ್ಯವಾಗಿದೆ ರಾಜ್ಯ ಸ್ವಾಮಿ. ವಿಶೇಷವಾಗಿ ನನ್ನ ಭಾರತ ದೇಶ ನಿನ್ನ ಕರೆದಲ್ಲಿ ಸಮರ್ಪಿಸಿಕೊಡ್ತೇವೆ ರಾಜ್ಯ ಸ್ವಾಮಿ. ನನ್ನ ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಿಂದ ಕರೆದಲ್ಲಿ ಸಮರ್ಪಿಸಿಕೊಡ್ತೇವೆ ರಾಜ್ಯ ಸ್ವಾಮಿ. ಅಪ ರಾಜ್ಯ ಸ್ವಾಮಿ ಎಲ್ಲೆಲ್ಲಿ ರಾಜ್ಯ ಸ್ವಾಮಿ ನಾವು ಇನ್ನು ತಲುಪಲಿಲ್ಲವೋ ರಾಜ್ಯ ಸ್ವಾಮಿ, ಅಲ್ಲೆಲ್ಲವೂ ರಾಜ್ಯ ಸ್ವಾಮಿ ಅಪ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಸ್ವಾಮಿ ನಿನ್ನ ನಾಮವು ರಾಜ್ಯ ಸ್ವಾಮಿ ಯಥೇಚ್ಛವಾಗಿ ರಾಜ್ಯ ಸ್ವಾಮಿ ತಲುಪಲ್ಪಡುವ ಹಾಗೆ ಸಯ್ಯ. ಅಪ ರಾಜ್ಯ ಸ್ವಾಮಿ ನಿನ್ನ ನಂಬದೇ ಇರುವಂತಹ ಪ್ರತಿಯೊಂದು ಮಕ್ಕಳು ರಾಜ್ಯ ಸ್ವಾಮಿ ದಾಹದಿಂದ ನಿನ್ನ ಬಳಿಗೆ ಓಡೋಡಿ ಬರುವ ಹಾಗೆ ರಾಜ್ಯ ಸ್ವಾಮಿ ನೀನು ನನ್ನ ಭಾರತ ದೇಶವನ್ನು ಸಿದ್ಧ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸಯ್ಯ. ಅಪ ವಿಶೇಷವಾಗಿ ರಾಜ್ಯ ಸ್ವಾಮಿ ಈ ಒಂದು ಕಡೆ ಕಾಲದಲ್ಲಿ ರಾಜ್ಯ ಸ್ವಾಮಿ ನಿನ್ನ ವೇದ ವಾಕ್ಯದಲ್ಲಿ ಹೇಳಿರುವಂತಹ ಪ್ರತಿಯೊಂದು ಮಾತುಗಳು ನೆರವೇರಿಸಲ್ಪಡುತ್ತಿರುವಾಗ ರಾಜ್ಯ ಸ್ವಾಮಿ ಅಪ ರಾಜ್ಯ ಸ್ವಾಮಿ ಯಾರೊಂದು ಮಕ್ಕಳು ರಾಜ್ಯ ಸ್ವಾಮಿ ಈ ಒಂದು ರಕ್ಷಣೆಯನ್ನು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ರಾಜ್ಯ ಸ್ವಾಮಿ ನೀನು ರಾಜ್ಯ ಸ್ವಾಮಿ ನಿನ್ನ ವಿಶೇಷವಾದ ಕೃಪೆಯಿಂದ ರಾಜ್ಯ ಸ್ವಾಮಿ ನನ್ನ ಭಾರತ ದೇಶವನ್ನು ರಕ್ಷಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜ್ಯ ಸ್ವಾಮಿ. ವಿಶೇಷವಾಗಿ ರಾಜ್ಯ ಸ್ವಾಮಿ ಪ್ರತಿಯೊಂದು ಮಕ್ಕಳು ರಾಜ್ಯ ಸ್ವಾಮಿ ನಿನ್ನ ನಾಮವನ್ನು ಅರಿತುಕೊಳ್ಳುವಾಗ ರಾಜ್ಯ ಸ್ವಾಮಿ ನಿನ್ನ ನಾಮದ ಅಡಿಯಲ್ಲಿ ರಾಜ್ಯ ಸ್ವಾಮಿ ಯಾವಾಗಲೂ ಜೀವಿಸುವಾಗ ನಿನ್ನ ಕೃಪೆ ತೋರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಾವು ನಂಬಿದ್ದೇವೆ ರಾಜ್ಯ ಸ್ವಾಮಿ ನನ್ನ ಭಾರತ ದೇಶ ರಾಜ್ಯ ಸ್ವಾಮಿ ನಿನ್ನ ಕೃಪೆಯಲ್ಲಿ ಇಟ್ಟುಕೊಂಡಿರುವುದಕ್ಕಾಗಿ ಧನ್ಯವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯನು ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ನಾವು ಬೇಡಿರುತ್ತೇವೆ ಪ್ರೀತಿಯುಳ್ಳ ಪರಮ ತಂದೆಯೇ. Jai
ಕೀರ್ತನೆ 115 ಹೀಗೆ ನೋಡುತ್ತೇವೆ. ಇಸ್ರಾಯೇಲರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಪುರಾಣಿಯು ಆತನೇ. ಆರೋನನ ಮನೆತನದವರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಪುರಾಣಿಯು ಆತನೇ. ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಪುರಾಣಿಯು ಆತನೇ. ಹೌದು ಪ್ರಿಯರೇ, ಯೆಹೋವನ ಭಕ್ತರಾಗಿರುವ ನಮಗೆ ಕರ್ತನೆ ಕೋಟೆಯು, ಆಶ್ರಯವು, ಪುರಾಣಿಯು, ಭರವಸೆಯೂ ಆಗಿದ್ದಾನೆ ಅಂತ ದೇವನನ್ನು ಆರಾಧಿಸುವ ಹಾಗೆ ನಾವು ಈ ಒಂದು ಸಮಯದಲ್ಲಿ ಎದ್ದು ನಿಂತುಕೊಂಡು ನೀನೇ ನನ್ನ ಆಶ್ರಯವು, ನೀನೇ ನನ್ನ ಕೋಟೆಯು ಎಂಬುದಾಗಿ ದೇವರಿಗೆ ನಾವು ಆಯ್ಕೆ ಮಾಡಿಕೊಳ್ಳೋಣ.
ನಾವೆರಡು ಕುತ್ಕೋಣ. ಸಂಡೇ ಸ್ಕೂಲ್ ಇಲ್ಲ, ಕಾಣಿಕೆ ತೆಗೆಯೋ ಸಮಯ. ಕಾಣಿಕೆ ತೆಗಿಬೇಕಾದ್ರೆ ನಮ್ಮ ವರ್ಷಕ್ಕೆ ಹಾಡಿರ್ತಾರೆ.
ಕಾಣಿಗೊಳಿಸುವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನ ಸೈನ್ಯಗಳ ಕರ್ತನ ಪರಲೋಕ ತಂದೆಯ ಪಾಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಈ ಕಾರ್ಯಗಾರಣ ರಜನಗಳನ್ನ ಆಶೀರ್ವದಿಸು. ಕೊಟ್ಟುವಂತ ನಮ್ಮೆಲ್ಲರೂ ಕರ್ತನೆ ಹೌದರಾದ ಆಶೀರ್ವಾದ ಹೊಂದಿಕೊಂಡು ಈ ಲೋಕದಲ್ಲಿ ಕರ್ತಾರೆ ಸುಖವಾಗಿ ಜೀವಿಸಬೇಕೆಂದೇ ನಮಗೆ ಕೊಟ್ಟುವಂತ ಎಲ್ಲ ಆಶೀರ್ವಾದ ಹೊಂದಿಕೊಂಡವರಾಗಿ ಅನೇಕರಿಗೆ ಒಂದು ಕರ್ತನ ಆಶೀರ್ವಾದ ಹೊಂದಿಗಳಾಗಿ ಮಾರ್ಪಟ್ಟು ಜೀವಿಸುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಂದು ಈ ದಿನ ನಾವು ಏನೋ ಮಾಡ್ಬೇಕು ಅಂತ ಹೇಳಿದ್ದೆ. ನಾನಿದ್ರೆ ಉಂಡಿನ ಅದೇ ಜೋಶ್ವಾಗಿ ಸಾರಿ ಸರ್ ಗುಡ್ ಫ್ರೈಡೆ ಅಲ್ಲ ಈ ಸಲ ಗುಡ್ ಫ್ರೈಡೆ ಮಿಸ್ ಮಾಡಿ ನಾನು ಈಗ ನಾವು ಒಂದು ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮ ಸಂಗೀತ ಸಿಸ್ಟರ್ ಅವರಿಗೆ ಸರ್ಜರಿ ಆಗಿದೆ. ದೇವರು ತಾನೇ ಅದ್ಭುತವಾಗಿ ಸರ್ಜರಿ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದಾನೆ. ಆಕೆಗೆ ರಿಕವರಿಗೋಸ್ಕರವಾಗಿ ಆಕೆ ತುಂಬಾ ನೋವಲ್ಲಿದ್ದಾರೆ. ದೇವರು ತಾನೇ ಆ ನೋವನ್ನು ತೆಗೆದುಹಾಕಿ ಆ ಮಗಳಿಗೆ ಗುಣ ಕೊಡಬೇಕಂತ ಇನ್ನೂ ಹೆಚ್ಚಾಗಿ ಆದಷ್ಟು ಬೇಗ ರಿಕವರಿ ಆಗ್ಬೇಕಂತ ನಮ್ಮ ಮಧ್ಯ ಲೂಟ್ ಸಿಸ್ಟರ್ ಅವರು ಪ್ರಾರ್ಥನೆ ಮಾಡಿದ್ದಾರೆ. ದೇವನೇ ಒಂದು ಸತ್ತನೆ ಬೆಳಗಿನ ಪ್ರಾರ್ಥಿಸುವಾಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಎಸಪ್ಪ. ಹೌದು ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಸಂಗೀತ ಮಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ರಾಜನೇ, ನೀವು ಕರ್ತನಾದ ದೇವನೇ ಆ ಮಗಳನ್ನು ರಕ್ಷಿಸಿದ್ದೀರಿ, ಕಾಯ್ದು ಕಾಪಾಡುತ್ತಾ ಬಂದಿದ್ದೀರಿ. ನಿಮ್ಗೆ ಸ್ತೋತ್ರ ರಾಜನೇ. ಮಗಳನ್ನು 33 ವರ್ಷಗಳ ಕರ್ತನೆ ಕಣ್ಣ ಗುಡ್ಡಿಯೋಪಾದಿಲಿ ಕಾಯ್ದು ಕಾಪಾಡಿದಂತ ದೇವರೇ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಎಸಪ್ಪ. ತಾಯಿಯ ಗರ್ಭದಲ್ಲಿದ್ದಾಗಲೇ ಅವಳನ್ನ ನೀವು ಆರಿಸಿಕೊಂಡಂತ ದೇವರು ನೀವಾಗಿದ್ದೀರಿ. ನಿಮ್ಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ಮಗಳಿಗೆ ಕರ್ತನೆ ಆಗಿರುವಂತ ಎಲ್ಲ ಆಪರೇಷನ್ಗಾಗಿ ಸ್ತೋತ್ರ ರಾಜನೇ. ಅದ್ಭುತವಾಗಿ ಕರ್ತನೆ ಡಾಕ್ಟರ್ ಹೃದಯದಲ್ಲಿ ನೀವು ಮಾತನಾಡಿ ಕರ್ತನೆ ಎಲ್ಲ ಸಕ್ಸಸ್ಫುಲ್ ಆಗುವಾಗೆ ಕೊಟ್ಟಂತ ಕೃಪೆಗಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ರಾಜನೇ. ಈಗ್ಲೂ ಸಹ ಕರ್ತನೆ ಮಗಳಿಗೆ ಏನೆಲ್ಲ ಗಾಯಗಳಾಗಿದೆಯೋ ಕರ್ತನೆ ಅದೆಲ್ಲ ಕರ್ತನೆ ಆದಷ್ಟು ಬೇಗ ಗುಣ ಹೊಂದಿ ಕರ್ತನೆ ಮಗಳು ಕರ್ತನೆ ಸಭೆಗೆ ಬರುವಾಗೆ ನೀನು ಕೃಪೆಯನ್ನು ಅನುಗ್ರಹಿಸಿ ಕೊಡುತ್ತೀಯ. ಅದಕ್ಕಾಗಿ ಸ್ತೋತ್ರ. ಅವಳ ಆತ್ಮ ಪ್ರಾಣ ಶರೀರದ ಸುತ್ತಲೂ ನಿನ್ನ ಪರಿಶುದ್ಧವಾದ ರಕ್ತ ಕೋಟಿಯಲ್ಲಿ ಮುಚ್ಚು ಮರೆ ಮಾಡಿಕೋ ಎಸಪ್ಪ. ನೀನು ಕರ್ತನಾದ ದೇವನೇ ಅವಳ ಸಂಗಡ ಇರುತ್ತಿ, ಅವರ ಕುಟುಂಬದ ಸಂಗಡ ಮಕ್ಕಳೊಟ್ಟಿಗೆ ಯಜಮಾನರೊಟ್ಟಿಗೆ ನೀವು ಇರುವುದಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ಆ ಮಗಳನ್ನು ಇಷ್ಟು ವರ್ಷ ನಡೆಸಿದ್ದೀರಿ, ಇನ್ನು ಮುಂದಿಯೂ ಸಹ ಇನ್ನು ಹೆಚ್ಚಾಗಿ ಆಶೀರ್ವದಿಸುತ್ತೀರಿ ಎಂದು ನಂಬುತ್ತೇನೆ, ವಿಶ್ವಾಸಿಸ್ತೇನೆ ರಾಜ. ನಿಮ್ಮಿಂದ ಆಗದ ಕಾರ್ಯ ಒಂದು ಇಲ್ಲ ಸ್ವಾಮಿ, ನಿಮ್ಮಿಂದ ಎಲ್ಲಾ ಸಾಧ್ಯ ಸ್ವಾಮಿ. ನೀವೇ ಇನ್ನು ಮಗಳನ್ನು ಆಶೀರ್ವದಿಸಿರಿ, ಅವರ ಕುಟುಂಬವನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನನ್ನ ಪ್ರೀತಿಯುಳ್ಳ ತಂದೆ. ದೇವತಾನ ಪ್ರಾರ್ಥನೆ ಕೇಳಿ ಸಂಗೀತನ ಆದಷ್ಟು ಬೇಗ ಗುಣ ಹೊಂದುವಂತೆ ಮಾಡ್ತಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಈ ದಿನ ನಾವು ಯೇಸು ಕ್ರಿಸ್ತ ನಮಗಾಗಿ ಪ್ರಾಣ ಕೊಟ್ಟಂತ ಒಂದು ದಿನವಾಗಿ ನಾವು ಆತನ ಒಂದು ಮರಣವನ್ನು ನೆನೆಸಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ಹೌ ಮೆನಿ ಆಫ್ ಯು ಆರ್ ಹ್ಯಾಪಿ ದಟ್ ಜೀಸಸ್ ಆರ್ ಡೈಡ್ ಫಾರ್ ಯು ಅಲ್ವಾ? ನಾವು ಆತ ನಮಗಾಗಿ ಮರಣ ಹೊಂದಿದ ಸಂತೋಷವುಳ್ಳವರಾಗಿರ್ತೇವೆ. ಅದೇ ಸಮಯದಲ್ಲಿ ಆತನ ಮರಣವನ್ನು ನೆನೆಸುವವರಾಗಿ ಆತನಿಗಾಗಿ ಜೀವ ಕೊಟ್ಟು ನಾವು ಜೀವಿಸಬೇಕೆಂಬ ಒಂದು ಅಂಶವೂ ಸಹ ಮರೆಯದೆ ನಾವು ಆ ರೀತಿಯ ಒಂದು ಜೀವಿತ ಮಾಡೋದಕ್ಕಾಗಿ ಪಾಪವನ್ನ ಬಿಟ್ಟು ಯೇಸುವಿನ ಒಂದು ಪರಿಶುದ್ಧತೆಯ ಜೀವಿಸಬೇಕು ನಮ್ಮನ್ನು ಒಪ್ಪಿಸಿಕೊಡುವಂತ ಒಂದು ದಿನದಲ್ಲಿ ನಾವಿದ್ದೇವೆ. ಸಾಮಾನ್ಯವಾಗಿ ನಾವು ಆ ಒಂದು ಗುಡ್ ಫ್ರೈಡೆ ಅಂದ್ರೇನೆ ನಾವು ದುಃಖಕರವಾದ ಒಂದು ವ್ಯಸನವಾದ ಒಂದು ದಿನವಲ್ಲ ಪ್ರಿಯರೇ. ಅದು ವಿಶ್ವಾಸಿಗೆ ಸಂತೋಷ ಕೊಡುವಂತ ಒಂದು ದಿನವಾಗಿದೆ. ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಆ ಶಿಲ್ಬೆಯ ಒಂದು ಮೆಸೇಜ್ ಅನ್ನ, ಶಿಲ್ಬೆಯ ಮರಣವನ್ನ ಯಾರೊಬ್ಬರು ನಾವು ದುಃಖ ಪಡೋದಿಲ್ಲ. ಆದ್ರೆ ನಾವು ಪಾಪ ಮಾಡಿದ್ರೆ ದುಃಖ ಪಡೋದು ಅಂತ ಒಂದು ಸ್ಟೇಜ್ ಅಲ್ಲಿ ಇರುವಂತಹ ವಿಶ್ವಾಸಿಗಳಾಗಿದ್ದೇವೆ ನಾವು. ಆದ್ದರಿಂದ ಈ ಒಂದು ಸಮಯದಲ್ಲಿ ದೇವರು ತಾನೇ ಆತ ಒಂದು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟು ಏನ್ ಮಾತನಾಡಬೇಕಂತಿದ್ದಾನೋ ಅದನ್ನು ನಾವು ನಮ್ಮ ರೆವರೆಂಡ್ ಸೈಮನ್ ಅವರ ಮೂಲಕವಾಗಿ ಹೇಳುವವರಾಗಿದ್ದೇವೆ. ಐ ವೆಲ್ಕಮ್ ರೆವರೆಂಡ್ ಸೈಮನ್ ಟು ಕಮ್ ಫಾರ್ವರ್ಡ್. For us, we worship the living God.
ನಾವು ಜೀವವುಳ್ಳ ಜೀವಂತ ದೇವರನ್ನು ಆರಾಧನೆ ಮಾಡುವವರಾಗಿದ್ದೇವೆ. As Pastor rightly said that today is not Jesus died, but we remember that Jesus died. By doing that, He gave salvation to us. ನಾವು ಯೇಸು ಕ್ರಿಸ್ತನ ಮರಣವನ್ನ ನೆನೆಸುವವರಾಗಿದ್ದೇವೆ. ಆದರೆ ಯೇಸು ಕ್ರಿಸ್ತನ ಮರಣವನ್ನ ನಾವು ಆಚರಣೆ ಮಾಡ್ತಾ ಇಲ್ಲ. ಅದರ ಮೂಲಕವಾಗಿ ನಾವು ರಕ್ಷಣೆ ಹೊಂದಿದ್ದೇವೆ ಎಂದು ಜ್ಞಾಪಕ ಮಾಡಿಕೊಳ್ಳುವವರಾಗಿದ್ದೇವೆ. Last week I spoke on Zechariah chapter 9. ಜಕರ್ಯ 9ನೇ ಅಧ್ಯಾಯದಿಂದ ನಾನು ಮಾತನಾಡಿದ್ದೇನೆ. How did Jesus Christ has presented Himself as the King of Jewish people? ಯಹೂದ್ಯರ ರಾಜನಾಗಿ ಯಾವ ರೀತಿಯಾಗಿ ಯೇಸು ಕ್ರಿಸ್ತ ತನ್ನನ್ನು ತೋರ್ಪಡಿಸಿಕೊಂಡನು ಎಂಬುದರ ಕುರಿತಾಗಿ ಮಾತನಾಡಿದ್ದೇನೆ. Yeah, I did not speak here. I spoke. ನಾನು ಇಲ್ಲಿ ಮಾತನಾಡಿಲ್ಲ, ನಾನು ಬೇರೆ ಕಡೆ ಮಾತಾಡಿದ್ದೆ. One of the things Zechariah is presenting 400 years before coming of the Messiah is daughter of Zion. ಮೆಸ್ಸಯ್ಯನು 400 ವರ್ಷಗಳ ಮುಂಚೆ ಬರುವುದಕ್ಕೆ ಮುಂಚಿತವಾಗಿ ಜಕರ್ಯನು ಹೇಳ್ತಾ ಇದ್ದಾನೆ ಆ ಯೆರೂಸಲೇಮಿನ ಕುಮಾರ್ತೆಯ ಕುರಿತಾಗಿ. So the daughter of Zion means not that they are referring to daughters, though daughters are very wonderful in the ministry. ಒಂದು ಸಹೋದರಿಯ ಕುರಿತಾಗಿ ಅಲ್ಲಿ ಮಾತಾ ಇಲ್ಲ, ಆದ್ರೂ ಸಹ ಸಹೋದರಿಯರು ಒಳ್ಳೆ ರೀತಿಯ ಸೇವೆಯಲ್ಲಿ ಇದ್ದೀರಿ. The daughter of Zion means people of covenant of God. ಆ ಒಂದು ಜಯನ್ ಕುಮಾರ್ತೆ ಅಂತ ಹೇಳ್ಬೇಕಾದ್ರೆ ಒಡಂಬಡಿಕೆಯಲ್ಲಿ ಇರುವಂತ ಜನಗಳ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಅಲ್ಲಿ. Because Jesus is become the king, a humble king, in order to help people who are in the covenant with the God. ದೇವರೊಟ್ಟಿಗೆ ಒಡಂಬಡಿಕೆ ಇರುವಂತಹ ಜನರಿಗೆ ಅಲ್ಲಿ ದೇವರು ಆ ಒಂದು ಸಹಾಯ ಮಾಡುವವನಾಗಿ ರಾಜನಾಗಿ ಬರುವಂತದನ್ನು ಮಾತಾಡ್ತಾ ಇದ್ದಾರೆ. Therefore, before Jesus came and died for our sins, God made us to understand that God, in God's salvation plan, He include everybody who is living in the universe. ಆತನು ಒಡಂಬಡಿಕೆ ಮಾಡಿಕೊಂಡ ಜನರೊಟ್ಟಿಗೆ ಈ ರೀತಿಯಾಗಿ ನಡೆದುಕೊಳ್ಳುವುದರ ಮೂಲಕವಾಗಿ ಹೇಳ್ತಾ ಇದೆ ಅಂದ್ರೆ ಈ ಲೋಕದ ಎಲ್ಲಾ ಜನರಿಗೋಸ್ಕರವಾಗಿ ದೇವರು ಒಡಂಬಡಿಕೆ ಮಾಡಿಕೊಳ್ಳಿದ್ದಾನೆ ಅಂತ ತೋರಿಸುವುದಕ್ಕಾಗಿ. Because people think that Jesus is died for people, in Jewish people whom He loved. ಯಹೂದ್ಯ ಜನಗಳ ಪ್ರೀತಿ ಮಾಡಿದಂತ ದೇವರು ಅವರಿಗಾಗಿ ಮಾತ್ರನೇ ಸತ್ತಿದ್ದಾನೆ, ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಅನ್ಕೊಂತಾರೆ ಅವರು. In order to remove this confusion from our mind, God raised the prophets and the King David to help us to understand that in God's salvation plan, everybody in the universe are present. ಆ ಒಂದು ದೇವರ ಒಂದು ರಕ್ಷಣೆ ಎಲ್ಲರಿಗೂ ಇದೆ ಅಂತ ತಿಳಿಸಿಕೊಳ್ಳುವುದಕ್ಕಾಗಿ, ಬರೀ ಯಹೂದರಿಗೆ ಮಾತ್ರವಲ್ಲ ಅಂತ ತಿಳಿಸಿಕೊಳ್ಳುವುದಕ್ಕಾಗಿ ದೇವರ ಪ್ರವಾದಿಗಳ ಮೂಲಕ ಅವರಿಗೆ ಮೊದಲೇ ಮಾತಾಡಿದ್ದಾನೆ. So therefore we have to understand, when we remember Jesus died for our sin, that means in Jesus, God's plan, we are all there in God's great plan of salvation. ಯೇಸು ಕ್ರಿಸ್ತನು ಸತ್ತನು ಅಂತ ಹೇಳ್ಬೇಕಾದ್ರೆ ದೇವರ ಒಂದು ರಕ್ಷಣಾ ಕಾರ್ಯದಲ್ಲಿ ನಾವೆಲ್ಲರೂ ಇದ್ದೇವೆ ಎಂದು ತೋರಿಸಿಕೊಡುತ್ತದೆ. ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡವರಾಗಿರ್ಬೇಕು. So David was the first one to present to this world what the kingdom of David will be after his death. How the kingdom of David is, God is going to expand it from Jerusalem to the rest of the world. ಆ ಒಂದು ದಾವೀದನು ಹೇಳ್ತಾನೆ, ಯೇಸು ಕ್ರಿಸ್ತ ಸತ್ತ ನಂತರ ಯಾವ ರೀತಿಯಾಗಿ ದೇವರ ರಾಜ್ಯವು ಯೆರೂಸಲೇಮಿನಿಂದ ಹೊರಟು ಹೋಗಿ ಎಲ್ಲಾ ಕಡೆ ಸಾರಲ್ಪಡುತ್ತದೆ ಎಂಬುದನ್ನು ಮಾತಾಡ್ತಾನೆ. So people were thinking after the death of David, so they were expecting a Messiah to come to take the chair of David and rule the Jewish people once again with the goodness of the kingdom David delivered for those people. ದಾವೀದ ಸತ್ತ ನಂತರ ದಾವೀದನ ಹಾಗೆ ಒಳ್ಳೆಯ ರೀತಿಯಲ್ಲಿ ಜನಗಳನ್ನ ಆಳ್ವಿಕೆ ಮಾಡುವಂತ ರಾಜನು ಬರುತ್ತಾನೆ ಎಂಬುದನ್ನ ಆತನ ಒಂದು ಬರಹಗಾಳಿ ಹೇಳುವಂತಾಗಿದ್ದಾನೆ. So therefore David is writing many psalms and explaining to people as a king that my kingdom is not of this world. The God's kingdom will come, that He is going to rule all over the world. ದಾವೀದನ ತನ್ನ ಬರಹಗಾಳಿ ಅದನ್ನೇ ಹೇಳ್ತಾ ಇದ್ದಾನೆ. ಆತನು ಎಲ್ಲರನ್ನ ಆಳ್ವಿಕೆ ಮಾಡುವಂತ ಒಬ್ಬ ರಾಜನಾಗಿ ಬರುವವನಾಗಿದ್ದಾನೆ. ನನ್ನ ಹಾಗೆ ಇರುವಂತಹ ರಾಜನಲ್ಲ ಆತನು, ಬರೀ ಲೋಕಕ್ಕೆ ಸಂಬಂಧಪಟ್ಟವನಲ್ಲ ಅಂತ ಹೇಳ್ತಾ ಇದ್ದಾನೆ. So therefore David presented that from the northern kingdom, from this Zion, God is able to rule over the entire earth, and God is going to love entire people of the universe. ಆ ಒಂದು ಜಯನಿಂದ ಯೆರೂಸಲೇಮಿನಿಂದ ನಾವು ನೋಡುತ್ತೇವೆ, ದೇವರು ಎಲ್ಲರನ್ನ ಆಳ್ವಿಕೆ ಮಾಡುವಂತಹ ಒಂದು ರಾಜನಾಗಿ ಆ ಜಾಗದಿಂದ ಬರುತ್ತಾನೆ ಎಂದು. So the Zion means that all those who believe in God, Jesus Christ, are the people of covenant. ಚಿಯೋನ್ ಅಂತ ಹೇಳ್ಬೇಕಾದ್ರೆ ದೇವರ ನಂಬಿ ಎಲ್ಲ ಒಡಂಬಡಿಕೆ ಒಳಗಡೆ ಬರುತ್ತಾರೋ ಅವರೆಲ್ಲರೂ ಅಂತ ಒಂದು ಅರ್ಥ ಕೊಡ್ತದೆ. You may be wondering, what is the covenant?
ಒಡಂಬಡಿಕೆ ಅಂದ್ರೆ ಅಂತ ನೀವು ಅನ್ಕೊತಾ ಇರ್ಬೋದು. Covenant with God is very simple. ದೇವರೊಟ್ಟಿಗೆ ಇರುವಂತ ಒಡಂಬಡಿಕೆ ಅದು ಬಹಳ ಸರಳವಾದದ್ದು. The covenant of God is, I am your God and you are my people. ನಾನು ನಿಮ್ಮ ದೇವರು, ನೀವು ನನ್ನ ಜನಗಳು ಅಷ್ಟೇ. That's all. There's no big thing here. The covenant is that you are my God and we are your people. ನೀವು ನನ್ನ ದೇವರು, ನಾವು ನಿನ್ನ ಮಕ್ಕಳಾಗಿದ್ದೇವೆ ಅಷ್ಟೇ. That's all the covenant. ಅಷ್ಟೇ ಒಡಂಬಡಿಕೆ. All those who believe that God, Jehovah is our God, He is our God and we are His children are the people of Zion. ಯಾರೆಲ್ಲ ಯೆಹೋವ ನನ್ನ ದೇವರು, ನಾನು ಆತನ ಒಂದು ಪ್ರಜೆಗಳಾಗಿದ್ದೇವೆ ಅಂತ ಹೇಳ್ತಾರೋ ಅವರೆಲ್ಲ ಆ ಒಂದು ಚಿಯೋನಿನ ಮಕ್ಕಳಾಗಿದ್ದಾರೆ. So therefore God decided, in order to understand and expand and save people from all Zion throughout the world, He sent His Son Jesus Christ to die on the cross. ಯೇಸು ಕ್ರಿಸ್ತನ ಸಾವಿನ ಮೂಲಕವಾಗಿ ಲೋಕ ದೇವತೆ ಎಲ್ಲ ರಕ್ಷಿಸಲ್ಪಡಬೇಕೆಂಬುದಕ್ಕಾಗಿ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ದೇವರು ಕಳಿಸಿಕೊಟ್ಟಿದ್ದಾನೆ. His death, Jesus' death on the cross is important for covenant people. ಯೇಸು ಕ್ರಿಸ್ತನ ಅವನ ಶಿಲುಬೆಯ ಮರಣ ಒಡಂಬಡಿಕೆಯಲ್ಲಿರುವಂತಹ ಜನರಿಗೂ ಬಹಳ ಮುಖ್ಯ. Can God do something else? Prevent the death of His own Son to die for us? Can God find an alternative to save us from our sin? No. ಆ ದೇವರು ನಾವು ಪಾಪಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಬೇರೆ ಮಾರ್ಗವನ್ನು ಮಾಡ್ಕೊಳ್ಬಹುದಾಗಿತ್ತ? We might think like that, but God has paid the price by giving His own Son Jesus Christ as a living sacrifice for us. ಆತ ತನ್ನ ಸ್ವಂತ ಮಗನ ಒಂದು ರಕ್ತದ ಮೂಲಕವಾಗಿ ಕ್ರಯ ಕೊಟ್ಟು ನಮ್ಮನ್ನ ಆತನು ಬಿಡುಗಡೆ ಮಾಡಿದ್ದಾನೆ. Why that is very important for us? ಯಾಕಂದ್ರೆ ಬಹಳ ಮುಖ್ಯವಾಗಿದೆ ನಮಗೆ. Why it is important for God to send His Son Jesus Christ to die? ಯಾಕೆ ದೇವರು ತನ್ನ ಮಗನನ್ನ ಕಳಿಸಿಕೊಟ್ಟು ನಮಗಾಗಿ ಮರಣ ಹೊಂದುವಂತೆ ಮಾಡಬೇಕಾಗಿತ್ತು? When God created us, He created us as a righteous human being under His own image. ಆತನ ಒಂದು ಸ್ವಂತ ಒಂದು ಇಮೇಜ್ ಅಲ್ಲಿ, ಆ ಸಾರೂಪ್ಯದಲ್ಲಿ ಆತನು ತನ್ನ ಮಕ್ಕಳಾಗಿ ನೀತಿವಂತರಾಗಿ ಸೃಷ್ಟಿ ಮಾಡಿದ್ದನು. So there are many people, young people ask me that why God has to give me a mind to sin. ಅನೇಕ ಯವನಸ್ಥರು ಕೇಳ್ತಾರೆ, ಯಾಕೆ ದೇವರು ನನಗೆ ಆ ಪಾಪ ಮಾಡುವಂತ ಒಂದು ಮನಸ್ಸು ಕೊಡಬೇಕಾಗಿ? He could have prevented Adam and Eve from sin. ಆದಾಮ ಅವ್ವ ಪಾಪ ಮಾಡಿದಂತ ತಡೆ ಮಾಡಬಹುದಾಗಿತ್ತಲ್ಲ. If you are thinking that if God has to create a human being like that, we are not human being, we are a machine. ಆತರ ದೇವರು ಮಾಡುವುದಾದ್ರೆ ನಾವು ಮನುಷ್ಯರಾಗಿ ಇರ್ತಾ ಇಲ್ಲ, ನಾವು ಒಂದು ಮಿಷಿನ್ ಇರ್ತಾ ಇದ್ದೀವಿ. The image of God means that we choose between good and bad, right and righteousness and unrighteousness. ನಾವು ಅವನು ದೇವರ ಸ್ವರೂಪ ಅಂತ ಹೇಳ್ಬೇಕಾದ್ರೆ ಒಳ್ಳೆಯದು ಕೆಟ್ಟದು ನೀತಿ ಅನೀತಿಯನ್ನ ನಾವು ಡಿಫರೆನ್ಸ್ ನೋಡುವಂತ ಮಕ್ಕಳಾಗಿರ್ತೇವೆ. That's the image of God. The image of God is even in the midst of struggles in a sinful world, the children of God created in the image can discern and choose the righteousness rather than unrighteousness. ಈ ಒಂದು ಪಾಪ ತುಂಬಿದ ಒಂದು ಲೋಕದಲ್ಲಿ ನಾವು ಆತನ ಸಾರೂಪ್ಯದಲ್ಲಿ ಇರುವಂತಹ ಮಕ್ಕಳು ಯಾವುದು ನೀತಿ ಉಳ್ಳದ್ದು, ಯಾವುದು ಸರಿ ಅಂತ ನಾವು ಆರಿಸಿಕೊಳ್ಳುವಂತ ಮಕ್ಕಳಾಗಿರ್ತೇವೆ. Therefore we are created to make a choice in our life. ಅದಕ್ಕಾಗಿಯೇ ನಾವು ಯಾಕೆ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ ಅಂದ್ರೆ ಒಂದು ಆಯ್ಕೆಯನ್ನ ಮಾಡಿಕೊಳ್ಳುವಂತ ಒಂದು So we made a choice to disobey God and became a sinful human being. ನಾವು ಆ ರೀತಿಯಾಗಿ ದೇವರಿಗೆ ಅವಿಧೇಯರಾಗಿ ನಾವು ಆ ಒಂದು ಅನೀತಿಯಲ್ಲಿ ಜೀವನ ಮಾಡ್ತೀವಿ ಅಂತ ಆರಿಸಿಕೊಂಡಿದ್ದೀವಿ. Therefore the wages of sin is death. So death on the cross is the unacceptable, unescapable punishment that one has to die to regain the righteousness of God in your life. ಆ ಪಾಪದ ಸಂಬಳ ಮರಣ, ಆ ಒಂದು ಮರಣವನ್ನ ನಾವು ತಪ್ಪಿಸಿಕೊಳ್ಬೇಕೆಂದರೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣವನ್ನು ಹೊಂದವನಾಗಿದ್ದಾನೆ. So therefore God was not satisfied with anything that we did, all the sacrifice we made, all the attempt we made, the anger, the wrath of God was not satisfied. ಆ ಒಂದು ದೇವರ ಕೋಪವನ್ನ ನಾವು ತೆಗೆದಾಕಕ್ಕಾಗಲಿಲ್ಲ. ನಾವು ಕೊಟ್ಟಂತ ಯಾವ ಒಂದು ಬಲಿಗಳಾಗಲಿ ಯಾವ ಒಂದು ಕಾಣಿಗಳಾಗಲಿ ಅದು ತೆಗೆಯಕ್ಕೆ ಆಗಲಿಲ್ಲ. Because anything that is we are beginning to make effort is not satisfying the wrath of God. ನಾವು ಏನೆಲ್ಲ ಪ್ರಯತ್ನಗಳು ಪಟ್ಟರೂ ಸಹ ಅದು ದೇವರ ಕೋಪವನ್ನ ತಣಿಸಕ್ಕಾಗಲಿಲ್ಲ. Therefore in God's eternal plan that He sent His Son Jesus Christ to die on the cross for the entire human being, all the daughters of Zion, all the people who are under covenant, so that we can enjoy the image of God back in our life. ಅವನು ನಿತ್ಯ ತಂದೆಯು ನಾವು ನಿತ್ಯತ್ವದಲ್ಲಿ ಜೀವಿಸಬೇಕೆಂದೇ ಅವನು ಚಿಯೋನಿಂದ ಆ ರಾಜನ ಕಳಿಸಿಕೊಟ್ಟವನಾಗಿ ಯೇಸುವನ್ನು ಕಳಿಸಿಕೊಟ್ಟವನಾಗಿ ನಾವೆಲ್ಲರೂ ಅವನ ಒಡಂಬಡಿಕೆ ಅಡಿಯಲ್ಲಿ ಬರಬೇಕೆಂದು ಆ ಕಾರ್ಯ ಮಾಡಿದ್ದಾನೆ. Therefore 2000 years ago Jesus Christ came and died for us on the cross. 2000 ವರ್ಷಗಳ ನಂತರ ನೋಡ್ತೇವೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ನಮಗಾಗಿ ಸತ್ತನು. So why the cross? Why not hanging? Why not a different kind of punishment?
ಯಾಕೆ ಶಿಲುಬೆ? ಅದು ಅವರು ನೇಣು ಹಾಕ್ಬೋದಾಗಿತ್ತಲ್ಲ, ಬೇರೆ ರೀತಿಯಾಗಿ ಸಾಯಿಸಬಹುದಲ್ಲ, ಯಾಕೆ ಶಿಲುಬೆ? God worked in the way people can understand. ದೇವರು ಮನುಷ್ಯರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. Jesus was born in Jerusalem. ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಹುಟ್ಟಿದನು. When Jesus was born, the Romans were ruling the kingdom. ಯೇಸು ಕ್ರಿಸ್ತನು ಹುಟ್ಟಿದಾಗ ರೋಮ ಸರ್ಕಾರದವರ ಒಂದು ಯೆರೂಸಲೇಮನ್ನು ಆಳ್ವಿಕೆ ಮಾಡ್ತಾರೆ. The capital punishment under the Roman rule is dying on the cross. ಆ ಒಂದು ಶಿಕ್ಷೆ ಅನ್ನುವಂಥದ್ದು, ಮರಣ ದಂಡನೆ ಅನ್ನುವಂಥದ್ದು ಆ ಒಂದು ಶಿಲುಬೆ ಆಗಿತ್ತು. Therefore, God chose what is familiar to people to explain to them how God loves us. ಆ ಜನಗಳಿಗೆ ಚೆನ್ನಾಗಿ ಗೊತ್ತಿದ್ದ ಒಂದು ಕಾರ್ಯದ ಮೂಲಕವಾಗಿಯೇ ದೇವರು ಅವರನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಟ್ರು. By Jesus dying on the cross, he touched his hand and he said, "This much I love you." ಆ ರೀತಿಯಾಗಿ ಸಾವಿರ ಮೂಲಕವಾಗಿ ದೇವರು ಹೇಳ್ತಾರೆ, ಇಷ್ಟು ಹೆಚ್ಚಾಗಿ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೇನೆ. So no one will die for a friend who is not his own friend. ತನ್ನ ಸ್ವಂತ ಸ್ನೇಹಿತ ಹಳೆದ ಇರೋರಿಗೆ ಯಾರು ಸಾಯೋದಿಲ್ಲ. But though we have rebelled against God, God in his great mercy died for us on the cross. ನಾವು ಆತನಿಗೆ ವಿರುದ್ಧವಾಗಿ ಎದ್ದರೂ ಸಹ ಆತನ ಒಂದು ಕೃಪೆಯಿಂದ ಆತ ನಮಗಾಗಿ ಜೀವ ಕೊಟ್ಟನು. On this background, I want to take you through an in-depth Bible study today from Psalms 22. 22ನೇ ಕೀರ್ತನೆಯಿಂದ ನಾವು ಈ ಒಂದು ಕೀರ್ತನೆಯನ್ನು ನೋಡಿಕೊಳ್ಳೋಣ. If you read Psalms, it's very interesting that how he presented the suffering Christ. ಈಗ ನೋಡುತ್ತೇವೆ ಸಮಯ ಪಟ್ಟಂತ ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಾನೆ. How David was dreaming that the day will come that the entire world will be redeemed in the name of God. ಯಾವ ರೀತಿಯಾಗಿ ದಾವೀದನು ಕನಸು ಕಾಣ್ತಾ ಇದ್ದಾನೆ, ದೇವರು ಬರುತ್ತಾನೆ, ಯೇಸು ಕ್ರಿಸ್ತನು ಎಲ್ಲ ಯಾವ ರೀತಿಯಾಗಿ ಲೋಕವನ್ನ ವಿಮೋಚಿಸುತ್ತಾನೆ ಎಂದು. If you read Psalms 24, there is a great dream in David, like he is saying, "Who can ascend to the hill of the Lord?" ಆ 24ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ಯಾರು ದೇವರ ಪರ್ವತವನ್ನು ಹತ್ತಲು ಸಾಧ್ಯ ಯೋಗ್ಯನಾಗಿದ್ದಾನೆ? Who can ascend to the Zion hill of the Lord? ಅವನು ದೇವರ ಪರ್ವತವನ್ನ ಚೀಯೋನ್ ಹತ್ತುವುದಕ್ಕೆ ಯಾರಿಗೆ ಯೋಗ್ಯತೆ ಇದೆ? Those who have a clean and pure heart are the only one who can ascend to the hill. ಶುದ್ಧವಾದ ಹಸ್ತವುಳ್ಳವರು, ಯಥಾರ್ಥ ಹೃದಯವುಳ್ಳವರು ಮಾತ್ರ ಹತ್ತಕ್ಕಾಗೋದು. God, through sending his son Jesus Christ, is communicating to us that I am going to make you a man and woman with a pure heart and clean hands. ಯೇಸು ಕ್ರಿಸ್ತ ಕಳಿಸುವ ಮೂಲಕವಾಗಿ ನಾ ಹೇಳ್ತಾ ಇದ್ದೆ, ನಾನು ನಿಮ್ಮನ್ನ ಒಂದು ಶುದ್ಧವುಳ್ಳ ಹೃದಯವಾಗಿ ಆ ಒಂದು ಶುದ್ಧವಾದ ಕೈಗಳಾಗಿ ಮಾಡುತ್ತೇನೆ. What else we need from God? ಬೇರೆ ಏನ್ ಬೇಕು ನಮಗೆ ದೇವರಿಂದ? Jesus came as a simple servant. ಯೇಸು ಕ್ರಿಸ್ತನು ಒಬ್ಬ ಸರಳ ಸೇವಕನಾಗಿ ಬಂದನು. He and his disciples themselves struggled for a next day meal. ಆ ಯೇಸು ಕ್ರಿಸ್ತನ ಶಿಷ್ಯರು ಮುಂದಿನ ದಿನದ ಆ ಒಂದು ಊಟಕ್ಕಾಗಿ ಕಷ್ಟಪಡ್ತಾ The ಇದ್ದಾರೆ. greatest thing and miracle Jesus can offer in our life is he died on the cross. By doing that, he saved my life. That's the biggest miracle he did. ಯೇಸು ಕ್ರಿಸ್ತ ನಮಗೆ ಮಾಡುವಂತ ದೊಡ್ಡ ಒಂದು ಅದ್ಭುತ ಏನಂದ್ರೆ ಆತನ ಒಂದು ಸಾವಿನ ಮೂಲಕವಾಗಿ ನಮಗೆ ಕೊಟ್ಟಂತ ರಕ್ಷಣೆ. We pray for many things. We pray for the material needs. ನಾವು ಈ ಲೋಕದ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. Very less Christianity. People of Zion is looking at Jesus on the cross and telling that, "Make my hands and make my heart pure, God, in your sight." ಆ ಚೀಯೋನಲ್ಲಿ ವಾಸ ಮಾಡುವಂತ ಕೆಲವೊಂದು ವಿಶ್ವಾಸಿಗಳ ಕ್ರೈಸ್ತರು ಮಾತ್ರವೇ ನನ್ನ ಹೃದಯವನ್ನ, ನನ್ನ ಕೈಗಳನ್ನ ಶುದ್ಧ ಮಾಡಿ ಯಥಾರ್ಥತೆ ಕೊಡುವಂತ ಕೇಳ್ತಾ ಇರ್ತೀವಿ. Stop giving list to God for your needs. ನಮಗೆ ಬೇಕಾದ ಅಗತ್ಯಗಳಿಗೋಸ್ಕರವಾಗಿ ಆ ಒಂದು ಲಿಸ್ಟ್ ಅನ್ನ ಕೊಡೋದು ನಿಲ್ಲಿಸಿ. Seek God and in faithfulness and tell him that, "Thank you, Lord, for dying on the cross and making me a daughter of Zion." ನೀನು ನನ್ನನ್ನ ಒಂದು ಚೀಯೋನ್ ಕುಮಾರ್ತೆಯಾಗಿ ಮಾಡಿದಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಿ, ನನಗಾಗಿ ಸತ್ಯಕ್ಕಾಗಿ ಸ್ತೋತ್ರ ಅಂತ ಹೇಳಿ. Seek ye the first the kingdom of God and his righteousness. ಮೊದಲು ದೇವರ ರಾಜ್ಯವನ್ನ ನೀತಿಗಾಗಿ ತವಕಪಡ್ರಿ. So therefore David is presenting to us that how we can understand the coming of the Messiah who is going to lay down his life for the sins of this world. ಯಾವ ರೀತಿಯಾಗಿ ಆ ಮೆಸ್ಸಿಗೆಯನ್ನು ಬರುತ್ತಾನೆ, ಈ ಲೋಕದ ಪಾಪಕ್ಕೋಸ್ಕರ ತಾನು ಶಿಲುಬೆಗೆ ಒಪ್ಪಿಸಿಕೊಳ್ತಾನೆ ಎಂದು ಇಲ್ಲಿ ಹೇಳ್ತಾ ಇದ್ದಾನೆ. By the way, when David wrote this Psalms 22, it was 1000 years before coming of the Messiah. ದಾವೀದನು ಈ ಒಂದು ಕೀರ್ತನೆ ಬರಿಬೇಕಾದ್ರೆ ನೋಡ್ತೇವೆ ನಾವು ಮೆಸ್ಸಿಯನ ಬರೋಕ್ಕೆ 1000 ವರ್ಷಗಳ ಹಿಂದೆ ಬರೆದಂತ ಒಂದು ಕೀರ್ತನೆ. So therefore someone is going to read very slowly and we are going to meditate very slowly and understand the Good Friday. ನಾವು ಈ ವಚನಗಳನ್ನ ನಿಧಾನಕ್ಕೆ ಹೋದ್ರೆ ನಾವು ಒಂದು ಶುಕ್ರವಾರದ ಅರ್ಥವನ್ನ ತಿಳಿದುಕೊಳ್ಳುವರಾಗೋಣ. Verse 1. ನನ್ನ ದೇವರೇ ಹೇಗೆ ಕೈಬಿಟ್ಟಿದ್ದೀ? Is this there in the 7 words on the cross? ನೀನು ಯಾಕೆ ನನಗೆ ಶಿಲುಬೆ ಮೇಲೆ ಹೇಗಂತ 7 ವಚನಗಳಿದೆಯಾ? Look at a king who is telling that my Messiah will come.
ಅಲ್ಲಿ ರಾಜ ಹೇಳ್ತಾ ಇದ್ದಾನೆ ನನ್ನ ಒಬ್ಬ ಮೆಸ್ಸಿಗನು ಬರುತ್ತಾನೆ ಎಂದು. And he is I am the expression of the kingdom of God. ನಾನು ಆ ದೇವರ ರಾಜ್ಯವನ್ನ ಪ್ರಕಟಿಸುವವನಾಗಿದ್ದೇನೆ, ತೋರಿಸಿಕೊಡುವವನಾಗಿದ್ದೇನೆ. I don't take pleasure in sitting in my chamber, in the king's chamber. ನಾನು ಆ ರಾಜನ ಅರಮನೆಗೆ ಕೂತ್ಕೊಳ್ಳೋದ್ರಲ್ಲಿ ಸಂತೋಷಗೊಳ್ಳುವವನಾಗುವುದಿಲ್ಲ. Rather, I go to the temple of the Lord and be outside the temple and meditate the word of God in my life. ನಾನು ದೇವಾಲಯಕ್ಕೆ ಹೋಗಿ ದೇವಾಲಯ ಹೊರಗಡೆ ಕೂತ್ಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ನಾನು A ಇಷ್ಟಪಡುತ್ತೇನೆ. greatest king is presenting to us 1000 years before to the kingdom that my God and my God, why have you forsaken? 1000 ವರ್ಷಗಳ ಮುಂಚಿತವಾಗಿಯೇ ಆ ರಾಜನು ಹೇಳ್ತಾನೆ, ನನ್ನ ದೇವರೇ ಏಕೆ ನನ್ನನ್ನು ಕೈ ಬಿಟ್ಟಿದ್ದೀ. This is the perfect mirror of the crucifixion of Jesus Christ. ಇಲ್ಲಿ ನಾವು ನೋಡ್ತೇವೆ ಆ ಒಂದು ಯೇಸು ಕ್ರಿಸ್ತನ ಶಿಲುಬೆಯ ಒಂದು ಪ್ರತಿಬಿಂಬವಾಗಿ. Read the next word. ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದಿ. Why have you been away from me, God? ಯಾಕೆ ನನ್ನ ದೂರವಾಗಿದ್ದೇನೆ. The separation from God and the union of Trinity with Jesus Christ is a difficult things that we have to meditate on the cross. ನಾವು ನೋಡ್ತೇವೆ ಆ ತ್ರೈಕ ದೇವನಾಗಿ ದೂರ ಹೋಗಿದಂತ ಯೇಸು ಕ್ರಿಸ್ತನ ತಿರುಗಿ ಆ ತ್ರೈಕ ದೇವನಂತ ಅತಿ ಕೂಡಿಕೊಳ್ಳುವಂತದನ್ನ ನಾವು ಧ್ಯಾನ ಮಾಡುವವರಾಗಿರ್ಬೇಕು. Because in the Holy Trinity, in the plan of God, the Father and Son are the one. ಅಲ್ಲಿ ನೋಡ್ತೇವೆ ಆ ತ್ರೈಕತ್ವದಲ್ಲಿ ತಂದೆ ಮಗ ಒಂದಾಗಿದ್ದಾರೆ. And when the sin of the world has separated Jesus Christ from the Holy Trinity, the Father himself is the difficult for the Son. Therefore he is crying, why have you forsaken me? ಈ ಲೋಕದ ಪಾಪವು ಆ ತಂದೆ ಮಗನ ದೂರ ಮಾಡಿದರಿಂದಲೇ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆತನು ಕೇಳ್ತಾ ನಾನು ಯಾಕೆ ದೂರ ಮಾಡಿದೆ. And verse 3. ವಚನ 3 ಓದೋಣ. ಇಸ್ರಾಯೇಲ್ ಸ್ತೋತ್ರ ಸಿಂಹಾಸನದಲ್ಲಿ ಆಸೀನನಾಗಿರುವ ಆತನೇ, ನೀನು ಪವಿತ್ರ ಸ್ವರೂಪನು. Church, this is the promise of God. ಇದು ಒಂದು ವಾಗ್ದಾನವಾಗಿದೆ ಸಭೆಗೆ. Can you imagine 1000 years before Jesus came, David is presenting there. God has forsaken me because of my sin. God has separated the Holy Trinity from His Son Jesus Christ. But the good news is that God is a holy God. He is still on throne. ನಾವಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನು ಆ ತ್ರೈಕತ್ವದಿಂದ ದೂರವಾಗಿದ್ರು ಸಹ ಯೇಸು ಕ್ರಿಸ್ತನು ಈ ಲೋಕಕ್ಕಾಗಿ ಬಂದು ತನ್ನ ಜೀವಿತ ಕೊಟ್ಟಿದ್ರು ಸಹ ನಾವು ನೋಡ್ತೇವೆ ದಾವೀದನು 1000 ವರ್ಷಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದಾನೆ, ದೇವರು ಆ ಸಿಂಹಾಸನರೂಢನಾಗಿದ್ದಾನೆ. In the midst of the suffering for the world, Jesus has a confidence to say, yes, the Lord has separated me from Him and He has abandoned me, but the Lord is still on the throne. He is the holy God. ದೇವರು ನನ್ನನ್ನು ಬೇರ್ಪಡಿಸಿದ್ರು ಸಹ ಆತನು ಇನ್ನೂ ಸಿಂಹಾಸನರೂಢನಾಗಿದ್ದಾನೆ ಎಂದು ಹೇಳ್ತಾ ಇದ್ದಾನೆ. If you are a true Christian, ನೀವು ನಿಜವಾದ ಕ್ರೈಸ್ತರಾಗಿರುವುದಾದರೆ you will recognize in your suffering, my God is still on the throne. ನಿಮ್ಮ ಒಂದು ಕಷ್ಟಗಳಲ್ಲಿ ನೀವು ಚೆನ್ನಾಗಿ ತಿಳ್ಕೊಳ್ತೀರಾ, ದೇವರು ಇನ್ನೂ ಸಿಂಹಾಸನರೂಢನಾಗಿದ್ದಾನೆ. One time Billy Graham has said this. ಬಿಲಿ ಗ್ರಾಹಂ ಈ ರೀತಿಯಾಗಿ ಹೇಳಿದ್ದಾರೆ, When all the world has shattered and gone down and become upside down, ಎಲ್ಲ ಲೋಕವೇ ಅಲ್ಲೋಲ ಕಲ್ಲೋಲವಾಗಿ ತಲೆಕಾದ್ರೂ ಸಹ He is still there. ಆತನು ಇನ್ನೂ ಇದ್ದಾನೆ. We are living in a war and difficult and uncertainty of our future. ನಾವು ನಮ್ಮ ಒಂದು ಭವಿಷ್ಯದ ಕುರಿತಾಗಿ ಚೆನ್ನಾಗಿ ತಿಳಿದುಕೊಳ್ಳದವರಾಗಿ ಯುದ್ಧಗಳು ಕಲಹಗಳ ಮಧ್ಯದಲ್ಲಿ ಜೀವಿಸ್ತಾ ಇದ್ದೇವೆ. This morning I listened to the news, I uttered this word, but my Lord is still on the throne. ನಾನು ನ್ಯೂಸ್ ನೋಡಿದ ನಂತರ ಇದೆ, ಕರ್ತನು ಇನ್ನೂ ಸಿಂಹಾಸನರೂಢನಾಗಿದ್ದಾನೆ ಎಂದು. We were every day expecting the war will end so that you will get your cylinder. ನಾವು ಯುದ್ಧ ಇತ್ತು ಅವತ್ತೇ ನಮ್ ಸಿಲಿಂಡರ್ ಸಿಗುತ್ತೆ ಅಂತ ಅನ್ಕೋತಾ ಇದ್ದೀವಿ ದಿನ. See, look at our expectation. ನಮ್ಮ The ಒಂದು war is ನಿರೀಕ್ಷೆ going on, we are worried about cylinders. ಅಲ್ಲಿ ಯುದ್ಧ ಇರ್ತಾ ಇದೆ, ಆದ್ರೆ ನಮ್ಮ ಸಿಲಿಂಡರ್ ಕೂತಾಗ ನಾವು ಯೋಚನೆ Yes, ಮಾಡ್ತೀವಿ. it's very important, but no, God reminded us that I am still on the throne. ಅದು ಮುಖ್ಯವಾದ ಆದ್ರೂ ದೇವರು ನಮ್ಗೆ ಜ್ಞಾಪಕ ಮಾಡ್ಕೊಳ್ತಾ ಇರೋದು ಅಂದ್ರೆ ನಾನು ಇನ್ನೂ ಸಿಂಹಾಸನರೂಢನಾಗಿದ್ದೇನೆ, ನಾನು ಸಿಂಹಾಸನ ಕೂತ್ಕೊಂಡವನಾಗಿದ್ದೇನೆ. Then I stop you. Read verse 3 once again. 3ನೇ ವಚನ ತಿರುಗಿ ಹೋಗೋಣ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. Israel, ಏನಿದೆ ಇನ್ನೊಂದ್ಸತಿ ಹೋದ್ರೆ? ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಇರುವ. ನೀನು ಪವಿತ್ರ ಸ್ವರೂಪನು. Why that Israel? Look about the daughter of Zion. ಯಾಕೆ ಇಸ್ರೇಲ್ ಅಂತ ಹೇಳ್ತಾರೆ, ಅಲ್ಲಿ ಒಂದು ಚೀಯೋನಿನ ಕುಮಾರ್ತೆ ಅಂತ ಹೇಳೋದಿಲ್ಲ. The present day Israel, the location is not the real promise. The land God gave us a promised land. ಅದು ಇವಾಗ ಹೇಳ್ತಾ ಇಸ್ರೇಲ್ ಅನ್ನೋದು ನಮ್ಮ ಒಂದು ಈಗ ಇರುವಂತಹ ಒಂದು ಪ್ರಾಮಿಸ್ ಅಲ್ಲ, ಅದೇ ವಾಗ್ದಾನ ಕೊಟ್ಟಿದ್ದಲ್ಲ. The promised land is called as the Canaan.
ನಾವು ಕಾನಾನ್ ಅಂತ ನೋಡ್ತೇವೆ ಆ ವಾಗ್ದಾನದ ದೇಶವನ್ನು. So the promised land is much more bigger than the nation of Israel. ಆ ಒಂದು ವಾಗ್ದಾನ ದೇಶವು ಇಸ್ರೇಲ್ ದೇಶಕ್ಕೆ ದೊಡ್ಡದಾಗಿದೆ ಈಗ. So therefore God is including that nation has no boundary. ಆ ಒಂದು ದೇಶಕ್ಕೆ ಯಾವ ಒಂದು ಎಲ್ಲೆಗಳು ಇಲ್ಲ. If you believe that Zion means the covenant, the daughter of covenant people, that means this kingdom has no end. You cannot divide, you cannot limit the Israel to a border or a nation. The daughter of Zion means we are the covenant people. ಆ ಒಂದು ಜಗ ಅಂತ ಹೇಳ್ಬೇಕಾದ್ರೆ ಯಾವ ಒಂದು ಮಿತಿ ಇಲ್ಲದೆ ಇರುವಂತದ್ದು. ಆದ್ರಿಂದ ನಾವು ಆ ಒಂದು ಒಡಂಬಡಿಕೆಯ ಮಕ್ಕಳಾಗಿ ಇದ್ದೇವೆ ಅಂತ ಹೇಳ್ತದೆ ಜಗವನ್ನಂದ್ರೆ. ವಚನ 4 ಓದೋಣ. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. All those who believed in the past, all my fathers, their father, and their father, all my generation, when they put their trust in you, what did God do? ಉದ್ಧಾರವಾದರು. When you look at the cross, everyone who looked at the cross, you have to remember that God is able to deliver me from my sins. ಯಾರೆಲ್ಲ ಒಂದು ಶಿಲ್ಬೆ ನೋಡುವವರಾಗಿರ್ತೇವೋ ಆಗ ನಾನು ತಿಳ್ಕೊಳ್ಳಿ ನಾವು ಆ ಒಂದು ಪಾಪದಿಂದ ಬಿಡುಗಡೆ ಹೊಂದುವವರಾಗಿರುತ್ತೇವೆ ಎಂದು. So we live in a legacy that we understand that God in His mercy for the last 2000 years through Jesus Christ, He has saved our ancestors, and today He will save us, and tomorrow He will save our future. ನಾವೆಂತಹ ಚರಿತ್ರೆ ಇದ್ದೇವೆ ಅಂದ್ರೆ ನಮ್ಮ ಮೂಲ ಪಿತೃಗಳನ್ನ ದೇವರು ರಕ್ಷಿಸಿದ್ದಾನೆ, ಈಗ ನಮ್ಮನ್ನು ರಕ್ಷಿಸ್ತಾನೆ, ಮುಂದೆ ನಮ್ಮ ಸಂತತಿಯು ಸಹ ರಕ್ಷಿಸ್ತಾನೆ ಎಂಬ ನಾವು ತಿಳ್ಕೊಳ್ಬೇಕು. So you see that in verse 5 as well. 5ನೇ ವಚನ ನೋಡೋಣ. ನಿನಗೆ ಮೊರೆ ಇಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶೆ ಭಂಗ ಪಡಲಿಲ್ಲ. So those who have come back to you, Lord, even when they have sinned, when they are disobedient to you, that when they cried out to you, you were so mindful and loving to save us from our sins. ನಾವು ಪಾಪದಲ್ಲಿದ್ರು ಸಹ ದ್ರೋಹದಲ್ಲಿದ್ರು ಸಹ ದೇವರ ಬಿಟ್ಟೋಗಿದ್ರು ಸಹ ನಾವು ಆತನಿಗೆ ಕೂಗಿ ಕಲಿಬೇಕಾದ್ರೆ ಆತ ನಮಗೆ ಸಹಾಯ ಮಾಡುವಾತನಾಗಿ ನಮ್ಮನ್ನ ಬಿಡುಗಡೆ ಮಾಡುವಾತನಾಗಿದ್ದಾನೆ. Verse 5 is very important. 5ನೇ ವಚನ ನೋಡ್ತೇವೆ, ತುಂಬಾ ಮುಖ್ಯವಾದದ್ದು. ನಿನಗೆ ಮೊರೆ ಇಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶೆ ಭಂಗ ಪಡಲಿಲ್ಲ. Verse 7, 6 and 7. 6. ನಾನಾದರೂ ಉಳವಂತವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವವರೆಲ್ಲರೂ ಆಸೆ ಮಾಡುತ್ತಾರೆ, ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ತನ್ನನ್ನು ರಕ್ಷಿಸಲು ಆತನಲ್ಲಿ ಬಳಸುತ್ತಾನಲ್ಲ, ಆತನು ಇವನನ್ನು ಮೆಚ್ಚಿದಾದರೆ ರಕ್ಷಿಸಲೆಂದು ಹೇಳುತ್ತಾರೆ. 9. ತಾಯಿಯ ಗರ್ಭದೊಳಗಿಂದ ನನ್ನ ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯಲ್ಲಿ ನನ್ನ ಇಚ್ಛಿತೆಯಿಂದ ಇರಿಸಿದವನು ನೀನೇ ಅಲ್ಲವೇ? Look at the dream of David. ದಾವೀದನ ಕನಸನ್ನು ನೋಡಿ. How he is explaining that the suffering Christ. ಆ ಒಂದು ಶ್ರಮೆ ಪಟ್ಟಂತ ಯೇಸು ಕ್ರಿಸ್ತನ ಕುರಿತಾಗಿ ಯಾವ ರೀತಿ ಹೇಳ್ತಾ ಇದ್ದಾರೆ ನೋಡಿ. So therefore I am presenting to you the 8 important lessons from Psalms 22. 22ನೇ ಕೀರ್ತನೆಯಿಂದ 8 ಒಂದು ಪಾಠಗಳನ್ನ ನಾನು ನಿಮಗೆ ಹೇಳ್ತೇನೆ. We can go and meditate verse by verse, but we do not have time. ವಚನಗಳ ಬಗ್ಗೆ ನಾವು ಧ್ಯಾನ ಮಾಡುವ ಸಮಯ ಇಲ್ಲ. Verse 1 and 2 is talking about the agony of the forsaken one. 1, 2 ಆ ವಚನಗಳು ಕೈ ಬಿಟ್ಟಂತ ಆ ಒಂದು ವ್ಯಕ್ತಿಯ ಕುರಿತಾಗಿ ಹೇಳುವ ವ್ಯಕ್ತಿ ತನ್ನ ಒಂದು ಕಷ್ಟ ಹೇಳಿಕೊಳ್ಳುವಂತದ್ದು. Jesus came to a point where his own father forsaken. ಯೇಸು ಕ್ರಿಸ್ತನು ಎಂತ ಪರಿಸ್ಥಿತಿ ಅಂದ್ರೆ ತನ್ನ ಸ್ವಂತ ದೈವ ತಂದೆಯೇ ಆತನ ಕೈ ಬಿಟ್ಟಿದ್ದಾನೆ. Verse 3 to 5 is talking about the remembrance of God's nurture and prayer. 3 ರಿಂದ 5 ನಾವು ನೋಡ್ತೇವೆ ದೇವರು ಯಾವ ರೀತಿಯಾಗಿ ಆರೈಕೆ ಮಾಡ್ತಾನೆ, ದೇವರು ಯಾವ ರೀತಿಯಾಗಿ ನಮ್ಮ ಕೈ ಬಿಡದೆ ನಡೆಸ್ಕೊಡ್ತಾನೆ ಎಂಬುದನ್ನು. And verse 6 and 8 is talking about the mocking the forsaken. 6 ರಿಂದ 8 ನಾವು ನೋಡ್ತೇವೆ ಯಾವ ರೀತಿಯಾಗಿ ಆ ಒಂದು ಕೈ ಬಿಟ್ಟಂತವರನ್ನ ಜನಗಳು ಗೇಲಿ ಮಾಡಿದ್ರು ಎಂದು. These are all there in the 7 words on the cross. ಇದೆಲ್ಲ ನಾವು ನೋಡ್ತೇವೆ 7 ಶಿಲುಬೆ ಮೇಲೆ ಹೇಳಿದಂತ 7 ವಾಕ್ಯಗಳಿದೆ. And Jesus Christ has gone through not even 7 words of the cross. He has gone through the mocking and forsaken from people. ಆ 7 ವಾಕ್ಯಗಳು ಮಾತ್ರವಲ್ಲ, ಜನಗಳಿಂದ ಆತನು ಆಸೆ ಮಾಡಲ್ಪಟ್ಟನು, ಆತನು ಒದೆ ತಿಂದನು. When Jesus said that Eli Eli lama sabachthani, what people were saying? ಹಾಗೆ ಯೇಸು ಕ್ರಿಸ್ತನು ಹೇಳಿ ಅಮ್ಮ ಅಂತ ಹೇಳ್ಬೇಕಾದ್ರೆ ಜನಗಳು ಆತ ನೋಡಿ ಏನ್ರು, ಜನ ಏನ್ರು ಅವ್ರು ನೋಡಿ
ಗೇಲಿ ಮಾಡಿದೆ ಅಂತ. ದೇವರೇ ಇಳಿದು ಬಾ. ಹಾ. ಒಂದು ವೇಳೆ ಇವನು ಎಲಿಷನನ್ನು ಕರೀತಾ ಇದ್ದಾನೋ, ಎಲಿಯನನ್ನು ಕರೀತಾ ಇದ್ದಾನೋ. Let's wait and see whether he will come and save you. Why that man? ಅವ್ರು ಬಂದು ರಕ್ಷಿಸ್ತಾರ ನೋಡೋಣ ಅಂತ ಅವ್ರು ಗೇಲಿ ಮಾಡಿದ್ರು. So that's what we understand in verse 6 and 8. 6, 6 ಮತ್ತು 8 ಅದನ್ನೇ ನೋಡ್ತೇವೆ. Verse 9 and 10 is talking about a petition. 9ರಿಂದ 10 ನೋಡ್ತೇವೆ. ಅಲ್ಲೊಂದು ದೇವರು ಪೆಟಿಷನ್ ಅಂದ್ರೆ ಮನವಿ ಕೊಡ್ತಾ ಇದ್ದಾರೆ. So you see the suffering Christ and you go with a petition. ಆ ಒಂದು ಶ್ರಮಪಟ್ಟಂತ ಯೇಸು ಕ್ರಿಸ್ತನ ಒಟ್ಟಿಗೆ ಆ ಒಂದು ಮನವಿಯನ್ನು ಸಹ ನಾವು ನೋಡ್ತೇವೆ. Brother read that in verse 9 and 11 we understand what is the petition of people. 9 ಮತ್ತು 11ನೇ ವಚನದಲ್ಲಿ ಜನಗಳು ಕೊಡುವಂತಹ ಒಂದು ಮನವಿ ಏನಾಗಿದೆ? ತಾಯಿಯ ಗರ್ಭದೊಳಗಿಂದ ನನ್ನನ್ನು ಭಾರ ಮಾಡಿದವನು ನೀನೇ ಅಲ್ಲವೇ? That is the petition. There is no request. Petition is recognition of our God's love for us, that even before my mother has formed in my womb, Lord. ನನ್ನ ತಾಯಿಯ ಗರ್ಭದಲ್ಲಿ ಮುಂಚಿತವಾಗಿಯೇ ದೇವರು ನನ್ನನ್ನು ಪ್ರೀತಿ ಮಾಡಿದಾನ ಅಂತ ಹೇಳುವಂತದನ್ನ ನೋಡುತ್ತೇವೆ ಅಲ್ಲಿ. So the cross is reminding us that you are my God since the earliest days of my life. ನಾವು ಶಿಲ್ವೆ ನೋಡಬೇಕಂತೀವಿ, ದೇವರು ನನ್ನನ್ನ ಈ ಗರ್ಭದಲ್ಲಿ ತಾಯಿ ಗರ್ಭದಾಗ ನನ್ನ ಖಂಡಿತವನಾಗಿದ್ದಾನೆ ಎಂದು. Verse 12 and 18 is talking about the agony of the forsaken. 12ರಿಂದ 18 ನೋಡುತ್ತೇವೆ ಯಾವ ರೀತಿಯಾಗಿ ತೊರೆಯಲ್ಪಟ್ಟಂತ ಯೇಸು ಕ್ರಿಸ್ತನು ಕಷ್ಟಪಟ್ಟನು ಎನ್ನುವುದು. ಕೂಲಿಗಳು ನನ್ನನ್ನು ಸುತ್ತಿಕೊಂಡಿವೆ, ಭಾಷಾನಿನ ಬಲವುಳ್ಳ ಹೋಲಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರಸಿಂಹಗಳಂತೆ ನನ್ನನ್ನು ನುಗ್ಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ. ನನ್ನ ಗುಂಡಿಗೆ ಮೇಡದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನನ್ನ ಶಕ್ತಿಯು ಗೋಪ್ಯ ಹಾಗೆ ಒಣಗಿ ಹೋಗಿದೆ. ನನ್ನ ನಾಲ್ಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮಣ್ಣಿಗೆ ಸೇರಿಸಿದ್ದಿ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಕೈಕಾಲನ್ನು ತಿಳಿಸಿದ್ದಾರೆ, ನನ್ನ ಎಲುಬುಗಳೆಲ್ಲ ಎನಿಸುವುದಾಗುವುದು. ಅವರು ನನ್ನ ನೋಡಿ ನೋಡಿ ಇಗುತ್ತಾರೆ. ನನ್ನ ಮೇಲೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ. ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. So this is an expression of what Jesus has suffered on the cross. ಯೇಸು ಕ್ರಿಸ್ತನು ಆ ಒಂದು ಶಿಲುಬೆ ಮೇಲೆ ಪಟ್ಟಂತ ಶ್ರಮೆಯನ್ನು ಹೇಳುವಂತ ವಾಕ್ಯಗಳು. So 1000 years ago David has predicted, he prophesied that the Messiah will come and the kingdom of David will be extended after Jesus is going through this suffering. ಆ ದಾವೀದನು 1000 ವರ್ಷ ಮುಂಚಿತವಾಗಿ ಹೇಳ್ತಾನೆ, ಮೆಸ್ಸಿಯ ಬರುತ್ತಾನೆ, ಮೆಸ್ಸಿಯನ ಶಿಲುಬೆ ಮೇಲೆ ಶ್ರಮೆಪಟ್ಟ ನಂತರ ಆ ದಾವೀದನ ಒಂದು ರಾಜ್ಯವು ಮುಂದುವರಿಸಿಕೊಂಡು ಹೋಗುತ್ತದೆ. If sin has put on Jesus, all our sins are put on Jesus Christ. ನಮ್ಮೆಲ್ಲ ಪಾಪಗಳನ್ನ ಯೇಸು ಕ್ರಿಸ್ತನ ಮೇಲೆ ಹಾಕಿದ ನಂತರ that is what the sin can bring, the agony of the Messiah, agony to the Messiah. ಆ ಒಂದು ಪಾಪವೇ ಆ ಮೆಸ್ಸಿಯನಿಗೆ ಆ ಒಂದು ಕಷ್ಟಗಳನ್ನ ಕೊಡ್ತು ಅಂತ ನೋಡ್ತೇವೆ. So therefore the lesson what David is telling us, if we live in sin, these are some of the things that the sin can bring to human being. ನಾವು ಪಾಪದಲ್ಲಿ ಜೀವಿಸುವುದಾದ್ರೆ ಪಾಪವು ಮನುಷ್ಯನಿಗೆ ಕೊಡುವಂತ ಬಾಧೆಗಳ ಕಷ್ಟಗಳನ್ನ ನೋಡುವವರಾಗಿರ್ತೇವೆ. Verse 12 to 18, you don't have to read. Verse 12 to 18. 12ರಿಂದ 18 ಓದೋದು ಬೇಡ. So he's talking about the agony of the forsaken. ಅಲ್ಲಿ ನಾವು ನೋಡ್ತೇವೆ ಕೈ ಬಿಡಪಟ್ಟಂತಹ ಯೇಸು ಕ್ರಿಸ್ತನ ಒಂದು ಕಷ್ಟಗಳನ್ನ ನೋವುಗಳನ್ನ. And verse 19 to 21 is talking about the petition to help and deliverance. 19ರಿಂದ 21 ನೋಡ್ತೇವೆ, ಆತನು ಮನವಿ ಮಾಡ್ತಾ ಇರುವಂತದ್ದು ನನ್ನ ಬಿಡುಗಡೆ ಮಾಡಿ ಎಂದು. ಯೆಹೋವನೇ, ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ. ಬೇಗ ಬಂದು ಸಹಾಯ ಮಾಡು. ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು. ಸಿಂಹಗಳ ಬಾಯಿಂದಲೂ ಕಾಡು ಕೋಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು. ನನಗೆ ಸದುಕರನ್ನು ಕೊಟ್ಟಿದೆಯಲ್ಲ. Okay. So now we have come to an important part of the Psalms from verse 20 to 33. 22ರಿಂದ 32ವರೆಗೂ ನಾವು ಈ ಒಂದು ಕೀರ್ತನೆಯ ಮುಖ್ಯ ಒಂದು ಅಂಶಕ್ಕೆ ಬಂದಿದ್ದೇವೆ. If David has stopped with up to 20th, ದಾವೀದನು 21ನೇ ವಚನದವರೆಗೂ ನಿಲ್ಲಿಸಿಬಿಟ್ಟಿದ್ರೆ, it would have been for us that we stopped Jesus Christ with the cross. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ನಾವು ಬಿಟ್ಬಿಡ್ತಾ ಇದ್ವಿ ಅಷ್ಟೇ. After that, what happened? We will not believe. ಆದ ನಂತರ ಆದಂತ ಕಾರ್ಯಗಳು ನಾವು ನಂಬದೇ ಇರಬಹುದು. So therefore, David is telling that yes, the suffering Christ, the Messiah will come and suffer for us. And from verse 20 to 31, he is presenting that how people after the suffering is gone,
after Jesus Christ conquered the death on the cross, how the world will enjoy the goodness of the Lord, and how the world is going to praise the God who brought salvation to you. 22ನೇ ಹಂತನೂ ದಾವೀದನು ಹೇಳ್ತಾನೆ, ಯಾವ ರೀತಿಯಾಗಿ ಅವನು ಮೆಸ್ಸಿಯನ ಸಾವಿನ ಮೂಲಕವಾಗಿ ರಕ್ಷಣೆ ಬಂದು ಜನಗಳು ಯಾವ ರೀತಿಯಾಗಿ ಉಲ್ಲಾಸ ಪಡ್ತಾರೆ, ಸಂತೋಷ ಪಡ್ತಾರೆ ಅಂತ ಹೇಳ್ತಾ ಇದ್ದಾನೆ. So therefore we'll read what the salvation, what the cross can bring to the universe. ಶಿಲುಬೆಯ ನಮ್ಮ ಒಂದು ಲೋಕಕ್ಕೆ ಏನ್ ಕ್ರಮ ಬರ್ಬೋದು ಅನ್ನೋದನ್ನ 22ನೇ ವಚನದಿಂದ ಓದೋಣ. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರಿಗೆ ತಿಳಿಸುವೆನು. I will declare your name to my people. ಈ ನಾಮವನ್ನು ನನ್ನ ಸಹೋದರಿಗೆ When they were leading the worship service and prayer, we said that Lord, everyone has to believe you. ಆರಾಧನೆಯಲ್ಲಿ ಮತ್ತೆ ಪ್ರಾರ್ಥನೆ ನಾವೇನಂತ ಹೇಳಿದ್ವಿ, ಎಲ್ಲರೂ ನಿಮ್ಮನ್ನ ನಂಬಬೇಕು. So he said that when the suffering is gone, when Jesus Christ conquered the death on the cross, we will declare, I will declare your name to my people, and in your assembly I will praise you. ಯೇಸು ಕ್ರಿಸ್ತನ ಮರಣದ ನಂತರ, ಆತನ ಸಮಯಗಳ ನಂತರ ನಾವು ನೋಡ್ತೇವೆ, ನಾನು ಆ ಸಹೋದರಿಗೆ ಮಾತನ್ನು ಸಾರುತ್ತೇನೆ. This is for all those who believe, the believing people, that Jesus Christ died for me on the cross. ನಾವು ವಿಶ್ವಾಸಿಸುವಂತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಒಂದು ಸಾವು ನಮಗೆ ಸಂತೋಷ ಕೊಡುತ್ತದೆ ಅಂತ ಹೇಳುವಂತದ್ದು. 23. 23ನೇ ವಚನ. ಯೆಹೋವನ ಭಕ್ತರೇ, ಆತನನ್ನು ಸ್ತುತಿಸಿರಿ. ಯಾಕೋಬ ವಂಶದವರೇ, ನೀವೆಲ್ಲರೂ ಆತನನ್ನು ಕೊಂಡಾಡಿರಿ. ಇಸ್ರಾಯೇಲ ವಂಶಸ್ಥರೇ, ನೀವೆಲ್ಲರೂ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಆತನು ತಪ್ಪಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ತನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು. ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು. ನನ್ನ ಅರಿಕೆಗಳನ್ನು ಭಕ್ತರ ಮುಂದೆ ಸಲ್ಲಿಸುವೆನು. ದೀನರು ಉಂಡು ತೃಪ್ತರಾಗುವರು. ಯೆಹೋವನ ಭಕ್ತರು ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯ ಉಳ್ಳದಾಗಿರಲಿ. ಭೂಮಂಡಲದೆಲ್ಲರೂ ಎಚ್ಚರಗೊಂಡು ಯೆಹೋವನ ಕಡೆಗೆ ತೆಗೆದುಕೊಳ್ಳುವರು. ಯೆಹೋವನೇ, ಎಲ್ಲಾ ಜನಾಂಗಗಳು ನಿನಗೆ ಅಡ್ಡ ಬೀಳುವರು. ರಾಜ್ಯವು ಯೆಹೋವನದೇ, ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು. ಲೋಕದಲ್ಲಿರುವ ಪುಷ್ಟರು ಉಂಡು ಆರಾಧಿಸುವರು. ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದ ಮಣ್ಣು ಪಾಲಾಗುವರೆಲ್ಲರೂ ಆತನಿಗೆ ಅಡ್ಡ ಬೀಳುವರು. ಆತನು ಸೇವಿಸುವ ಸಂತಾನದವರು ಯೆಹೋವನ ಸಂತಾನದಿಂದ ಎಣಿಸಲ್ಪಡುವರು. ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಆ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. People, they will proclaim his righteousness, declaring to the people yet unborn, he has done it. ಆತನ ಮುಂದಿನ ಹುಟ್ಟುವ ಜನರು ಸಹ ಆತನ ನೀತಿಯನ್ನ ಹೇಳುವವರಾಗಿರುತ್ತಾರೆ, ಆತನ ಕಾರ್ಯಗಳನ್ನ ಸಾರುವವರಾಗಿರುತ್ತಾರೆ. We are the one who were unborn. ನಾವು ಆಗ ಹುಟ್ಟದೇ ಇದ್ದಂತ ಒಂದು ಜನ. There will be an unborn after 20 years after us. ನಮ್ಮ ನಂತರ 20 ವರ್ಷಗಳ ನೋಡ್ತೇವೆ, ಹುಟ್ಟದೇ ಇರೋರು ಸಹ ಇರ್ತಾರಲ್ಲ. So Jesus dying on the cross is for all those people who are unborn and who will be yet to born. ಯೇಸು ಕ್ರಿಸ್ತನು ಹುಟ್ಟದೇ ಇರುವಂತವರು, ಇನ್ನು ಹುಟ್ಟುವಂತ ಎಲ್ಲರಿಗೂ ಸಹ ಶಿಲುಬೆ ಮೇಲೆ ಸತ್ತವನಾಗಿದ್ದಾನೆ. The question on Good Friday today to all of us is this. ಗುಡ್ ಫ್ರೈಡೆ ಈ ದಿನದಲ್ಲಿ ನಮ್ಮೆಲ್ಲರಿಗೂ ಅಂತ ಒಂದು ಪ್ರಶ್ನೆ ಏನಂದ್ರೆ, As David has presented the suffering Christ, Jesus died for me on the cross, are you willing to present this Jesus to the people who are unborn? ದಾವೀದನು ಆ ಶಿಲುಬೆ ಮೇಲೆ ಸತ್ತಂತ ಯೇಸು ಕ್ರಿಸ್ತ ನಮಗೆ ಪ್ರಕಟ ಮಾಡುವಂತೆ, ನಮಗೆ ಹೇಳುವಂತೆ, ನಮಗಾಗಿ ಸತ್ತಂತ ಯೇಸು ಕ್ರಿಸ್ತ ಕುರಿತಾಗಿ ನೀವು ಬೇರೆಯವರಿಗೆ ಹೋಗಿ ಹೇಳ್ತೀರಾ, ಜನರಿಗೆ ಸಾರ್ತೀರಾ? That's when you look at the Jesus, the cross, we understand that I am here to proclaim the salvation to people who are here today and who are still unborn. ಆ ಶಿಲುಬೆಯನ್ನು ನೋಡ್ಬೇಕಾದ್ರೆ ನಮಗೆ ಗೊತ್ತಾಗಬೇಕಾಗಿದೆ ಅಂದ್ರೆ, ಜನಗಳಿಗೆ ಯೇಸು ಕ್ರಿಸ್ತನ ಶಿಲುಬೆ ಕುರಿತಾಗಿ, ಮರಣದ ಕುರಿತಾಗಿ ಹೇಳ್ತೇನೆ, ಹುಟ್ಟದೇ ಇರುವಂತವ್ರು ಸಹ ಹೇಳುವಂತದ್ದಾಗಿದೆ. There are less people in the church who leave the legacy for next generation. ನಾವು ಸಭೆಗಳಲ್ಲಿ ತುಂಬಾ ಕಮ್ಮಿ ಜನ ನಾವು ಮುಂದಿನ ಸಂತತಿಗೆ ನಮ್ಮ ಒಂದು ಕಾರ್ಯಗಳನ್ನ, ನಂಬಿಕೆಯನ್ನ ಬಿಟ್ಟು ಹೋಗುವಂತದ್ದು. Now the reality is there are more people who leave the problem to the church. Even after the death, we still struggle for 20 years. ಕೆಲವರಿದ್ದಾರೆ ಸಭೆಗಳಲ್ಲಿ, ಅವ್ರು ಸತ್ತ ನಂತರ ಸಹ 20 ವರ್ಷ ಆದ್ರೂ ನಾವು ಕಷ್ಟಪಡ್ತಾ ಇರ್ಬೇಕು, ಆತರ ಮಾಡ್ಕೊಬಿಟ್ಟಿರ್ತಾರೆ. But Jesus' death on the cross for 2000 years till today and years to come, his salvation is made available to even the unborn. 2000 ಮುಂಚೆ ಏದಕ್ಕೆ ಸತ್ತರೂ ಸಹ ಆತನ ಒಂದು ರಕ್ಷಣೆ ಈಗಲೂ ಸಹ ಅದು ಪ್ರಕಟವಾಗಿ ಎಲ್ಲರೂ ರಕ್ಷಿಸಲ್ಪಡುವಂತಹ ಒಂದು ಕಾರ್ಯವಾಗಿದೆ. Before I close, I want to read the 7 words on the cross for remembrance.
ನಾನು ಮುಂಚಿತವಾಗಿ ಶಿಲುಬೆ ಮೇಲೆ ಹೇಳಿದಂತ 7 ವಾಕ್ಯಗಳನ್ನ ನಿಮ್ಮ ಮುಂದೆ ಹೇಳಲಿಲ್ಲ. Luke chapter 23 verse 34, my father, why have you forsaken? ನಾನು ತಂದೆಯೇ Sorry. Father, forgive them for they do not know what they are doing. ತಂದೆಯೇ ಅವನ್ನ ಕ್ಷಮಿಸು, ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ. And then the second word Jesus spoke of the cross is found in Luke chapter 23:43. Verily I say to you that today you shall be with me in paradise. ನಿಜವಾಗಿ ನೀನು ಹೇಳ್ತೇನೆ, ಈ ದಿನ ನೀನು ನನ್ನೊಟ್ಟಿಗೆ ಪರದೇಶದಲ್ಲಿ ಇರ್ತೀನಿ. John chapter 19:26-27. Women, behold the son, and behold the mother. ಸ್ತ್ರೀ, ಇದೋ ನಿನ್ನ ಮಗ, ಆ ಮಗನೇ ಇದೋ ನಿನ್ನ ತಾಯಿ. And Matthew chapter 27, verse 46, directly reflecting on Psalm chapter 22, that my God, why have you forsaken? ನನ್ನ ದೇವರೇ ಏಕೆ ನನ್ನನ್ನು ಕೈ ಬಿಟ್ಟೆ, ಈಗ ನಾವು ಕೀರ್ತನೆ 27 ನೋಡ್ತೀವಿ. John chapter 19, verse 28, I thirst. ನನಗೆ ದಾಹವಾಗಿದೆ. 20, ಹೌದಾ? Then what is 30th? ಬಂದ್ಬಿಟ್ಟು ಯೇಸು ಒಲಿವಸ ತಕೊಂಡಂದ್ರೆ ಅದು ಒಂದೇ ವಚನದಲ್ಲಿದೆ. ಅದು 2 ಒಂದೇ ಇದೆ. So then verse 19 and 30 he said, it is finished. I have done what my Lord has done, asked me to do. ಕೊನೆಯ ಒಂದು ವಾಕ್ಯ ಹೇಳಿದಂತದ್ದು ಎಲ್ಲವೂ ತೀರಿತು. ದೇವರು ನನಗೆ ಕೊಟ್ಟಂತ, ತಂದೆ ದೇವರು ಕೊಟ್ಟಂತ ಎಲ್ಲಾ ಕಾರ್ಯಗಳನ್ನ Finally in Luke chapter 23 verse 46 Jesus said that Father, into my hand I command my spirit. ನಾನು ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ತಂದೆಯೇ ಎಂಬುದನ್ನು ನೋಡುತ್ತೇವೆ ನಾವು ಕೊನೆಯದಾಗಿ. He is not telling that today. ಈ ಎಲ್ಲಾ ವಾಕ್ಯಗಳನ್ನ ದೇವರು ಏಸಪ್ಪ ಹೇಳ್ತಾ ಇಲ್ಲ ಇವಾಗ. He has finished it. ಅದನ್ನೆಲ್ಲ ಮಾಡಿ ಮುಗಿಸಿದ. So therefore I said that we believe in the resurrected Christ. ಅದಕ್ಕೆ ನಾನು ಹೇಳಿದೆ, ಪುನರುತ್ಥಾನ ಅಂತ ಯೇಸು ಕ್ರಿಸ್ತನ ನಂಬುವವರಾಗಿದ್ದೇವೆ. That's why we named this as a good Friday. ಅದಕ್ಕಾಗಿ ನಾವು ಒಳ್ಳೆಯ ಶುಭ ಶುಕ್ರವಾರ ಅಂತ ಹೇಳ್ತೇವೆ, ಕೆಟ್ಟ ಶುಕ್ರವಾರ ಅಂತ ಹೇಳಲ್ಲ. So his death is a remembrance of the new life Jesus offered to all of us. ಯೇಸು ಕ್ರಿಸ್ತನು ನಮಗೆ ಕೊಡುವಂತಹ ಹೊಸ ಜೀವಿತವನ್ನ ತೋರಿಸುವಂತದ್ದೇ ಶಿಲುಬೆ ಆಗಿದೆ. Today on the Good Friday we all commit that Lord, I want to leave the legacy for the unborn people so that they will know the salvation of God. ಈ ಶುಭ ಶುಕ್ರವಾರದಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಿನ್ನ ಮೇಲೆ ನನಗಿರುವಂತಹ ನಂಬಿಕೆ, ನಾನು ಮುಂದಿನ ಒಂದು ಸಂತತಿಯವರು ಸಹ ತಿಳಿದುಕೊಳ್ಳುವಂತೆ ನಾನು ಬಿಟ್ಟು ಹೋಗುತ್ತೇನೆ ಅಂತ ಹೇಳುವಂತಹ ಒಂದು ಕಾರ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. So we'll all come back on Sunday and celebrate the Christ Jesus Christ on the Easter Sunday and tell people that we worship the living God. ಭಾನುವಾರ ತಿರುಗಿ ಬಂದು ನಾವು ಎಲ್ಲರಿಗೂ ಹೇಳೋಣ, ನಾವು ಸೇವಿಸುವಂತ ಆರಾಧಿಸುವಂತ ದೇವರು ಜೀವವುಳ್ಳ ದೇವನಾಗಿದ್ದಾನೆ. The best way to tell that Jesus, we believe in the resurrected Christ, is to bring your undies and tell people. ಹೌದು. ನಾವು ತಿರುಗಿ ಬಂದು ಜೀವವುಳ್ಳ ದೇವನ ಆರಾಧನೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನೀವು ನಿಮ್ಮ ಒಂದು ಆಫರಿಂಗ್, ಈಸ್ಟರ್ ಆಫರಿಂಗ್ ಉಂಡಿಗೆ ತಗೊಂಡು ಬರ್ಬೇಕು ಅಂತ ಅವ್ರು ಹೇಳ್ತಾರೆ. You may be laughing, but that's a reality. We tell people on Easter Day we give you offering and send it to the world evangelism. Say that all those people who are willing to go and declare Jesus' name, we will from our Divya Jyoti Church we send. ಈಸ್ಟರ್ ಭಾನುವಾರದಲ್ಲಿ ನಾವು ಹೇಳ್ತಾ ಇದ್ದೇವೆ, ಆ ಉಂಡಿಗಳ ಮೂಲಕವಾಗಿ ನಾವು ಆ ಸೇವೆ ಕಳಿಸ್ಕೊಡ್ತೇವೆ. ಅನೇಕರು ಸೇವಕರಾಗಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅವರಿಗೆ ಸಹಾಯ ಆಗೋದಕ್ಕಾಗಿ ದಿವ್ಯ ಜ್ಯೋತಿ ನಾವು ಕಳಿಸ್ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೇವೆ ಕೊಡೋದರ ಮೂಲಕವಾಗಿ. ಆಮೆನ್. Thank you Jesus for the cross. He died for us on the cross. By doing that, God so loved the world that He gave His only begotten Son. Whoever believes in Him will not perish but will have an everlasting life. ಯೇಸು ಕ್ರಿಸ್ತನ ಸಾವಿರ ಮೂಲಕವಾಗಿ ತಾಯಿ ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಎಂಬುದನ್ನು ಆತನು ಯೋಹಾನ 3:16 ನೋಡುವವರಾಗಿದ್ದಾನೆ. ಥ್ಯಾಂಕ್ ಯು. ದೇವರು ತಾನ ಮಟ್ಟಿಗೆ ಮಾತಾಡಿದ್ದಾನೆ. ಪ್ರಿಯರೇ, ನಾವು ಶುಭ ಶುಕ್ರವಾರ ಆಚರಣೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಸಾವನ್ನ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಮಾನವ ಅಂತಂದ್ರೆ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಸಹ ನಾವು ಮುಂದಿನ ಒಂದು ಸಂತತಿಗೆ ನಮ್ಮ ನಂಬಿಕೆಯನ್ನ ಬಿಟ್ಟು ಹೋಗಬೇಕೇ ಹೊರತು ಸಭೆಯಲ್ಲಿ ತೊಂದರೆಗಳ ಮಾಡಿ ಹೋಗುವಂತದ್ದಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಕೆಲವೊಂದು ಲೈವ್ ಎಕ್ಸಾಂಪಲ್ ಹೇಳಿದ್ರು ಬ್ರದರ್. ಈಸ್ ಐಕಾನ್ ಸೆಕ್ರೆಟರಿ ಅವರು. ಅದಕ್ಕಾಗಿ ಅವ್ರು ಗೊತ್ತು ತುಂಬಾ ಕಷ್ಟಪಡ್ತಾ ಇದ್ದಾರೆ ಪಾಪ. ಅವರು ಈ ಸಭೆಗಳಲ್ಲಿ ಕಿರಿಕಿರಿ ಮಾಡುವಂತ ಜನಗಳು ಕೆಲವೊಂದು ಕಾರ್ಯಗಳನ್ನ ಮಾಡುವ ಮೂಲಕವಾಗಿ ಸಭೆಯ ಒಂದು ಹೆಸರು, ಯೇಸು ಕ್ರಿಸ್ತನ ಹೆಸರನ್ನ ಕೆಡಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅವ್ರು ಹೇಳ್ತಾ ಇರೋದು, ನಾವು ಜೀವನ ಮಾಡಿದ್ರು ಸಹ, ಎಷ್ಟು ವರ್ಷ ನಾವು ಇದ್ರು ಸಹ ನಾವು ಒಂದು ಲೆಗಸಿನ ಬಿಟ್ಟು ಹೋಗ್ಬೇಕು. ಅಂದ್ರೆ ಒಳ್ಳೆದನ್ನ ಬಿಟ್ಟು ಹೋಗ್ಬೇಕು. ನಾವು ಮುಂದಿನ ಸಂತತಿಯವರಿಗೆ ನಮ್ಮ ನೆನೆಸಿಕೊಳ್ಬೇಕಾದ ಸಂತೋಷಗೊಳ್ಬೇಕೇ ಹೊರತು ದುಃಖ ಪಡಬಾರ್ದು, ಶಾಪ ಹಾಕಬಾರ್ದು. ಅದೇನಾಗುತ್ತೆ ಅಂದ್ರೆ ಪ್ರಿಯರೇ, ನಮ್ಮ ಮಕ್ಕಳಿಗೂ ಸಹ ಅದು ಒಳ್ಳೆಯದಲ್ಲ. ಅದಕ್ಕಾಗಿ ದೇವರು ತಾನೇ ಈ ಒಂದು ಆತನ ಮರಣವನ್ನು ಎನಿಸುವಂತೆ ಮಾಡುವಂತ ದೇವರು. ನಾವು ಆತನ ಮರಣದಲ್ಲಿ ಪಾಲ್ಗೊಂಡವರಾಗಿ ಆತನ ನೂತನ ಜೀವ
ಮಾಡ್ತೇವಲ್ಲ, ಯಾವ ತರ ಜೀವನ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಕೋಬೇಕು. ಎಲ್ಲರೂ ಎದ್ದು ನಿಂತ್ಕೊಂಡವರ ಆ ಕಡೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಮೇಲೊಟ್ಟಿಗಿರಲಿ. Let Jesus bless you and your family.